ನಮ್ಮ ಈ ಕಾರ್ಯಕ್ರಮದ ಮುಖ್ಯ ವಿಶೇಷ ಉಪನ್ಯಾಸವನ್ನು ನೀಡ್ತಾ ಇರುವಂಥ ಕವಿಗಳು, ಸಂಶೋಧಕರು ಹಾಗೂ ಸಾಮಾಜಿಕ ಕಾರ್ಯಕರ್ತರಾದಂತಹ ಡಾಕ್ಟರ್ ವಡ್ಡಗೆರೆ ನಾಗರಾಜಯ್ಯ ಸರ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಈಗ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಗಣ್ಯರನ್ನು ಹಾಗೂ ತಮ್ಮೆಲ್ಲರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾರೆ. ನಮ್ಮ ಆತ್ಮೀಯ ಸ್ನೇಹಿತರು ಮತ್ತು ಪರಸ್ಪರ ಬಳಗದ ಸಂಚಾಲಕರು ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಸದಸ್ಯರಾದಂತಹ ರಿಯಾಜ್ ಅಹಮದ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಿ ಸ್ವಾಗತಿಸಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. ಸೇರಿರುವಂಥ ಎಲ್ಲ ಕನ್ನಡ ಅಭಿಮಾನಿಗಳಿಗೆ, ಕನ್ನಡ ಕುಸುಮಗಳಿಗೆ ನಮಸ್ಕಾರ. ಪರಸ್ಪರ ಬಳಗ ಹರಿಹರ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು, ಚಿಂತನ ಬಳಗ, ನಕ್ಷತ್ರ ಟಿವಿ, ಸಾಹಿತ್ಯ ಸಂಗಮ, ಕರ್ನಾಟಕ ಜಾನಪದ ಪರಿಷತ್ತು ಇವೆಲ್ಲ ಸಂಘಟನೆಗಳ ಅಡಿಯಲ್ಲಿ ಕರ್ನಾಟಕ ಸುವರ್ಣ ಸಂಭ್ರಮ ಈ ಒಂದು ಕಾರ್ಯಕ್ರಮವು ಅತ್ಯಂತ ಸಂತೋಷದಿಂದ, ಸಡಗರದಿಂದ ಭಾಳ ಅದ್ಧೂರಿಯಾಗಿ ಮಾಡಬೇಕಂತಿದ್ವಿ. ಆದರೂ ಕಾರಣಾಂತರಗಳಿಂದ ಬೇರೆ ಬೇರೆ ರಾಷ್ಟ್ರಮಟ್ಟದ, ರಾಜ್ಯ ಮಟ್ಟದ ಕಾರ್ಯಕ್ರಮವು ಅಕ್ಕಪಕ್ಕ ನಡೀತಾ ಇದೆ. ಹಾಗಾಗಿ ಪ್ರೇಕ್ಷಕರ ಒಂದು ಕೊರತೆ ಕಾಣ್ತಾ ಇದೆ. ಕನ್ನಡ ಸಂವಿಧಾನ ಕುರಿತು ಚಿಂತನೆ, ಕನ್ನಡ ನಾಡು ನುಡಿ ಕುರಿತು ವಿಚಾರಗೋಷ್ಠಿ ಹಾಗೂ ಅಂಬೇಡ್ಕರ್ ಮತ್ತು ಸಂವಿಧಾನ ಕುರಿತು ಗೀತ ಗಾಯನ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಹಿರಿಯ ಸಾಹಿತಿಗಳು, ನಮ್ಮೆಲ್ಲ ಸಂಘಟನೆಗಳ ಮಾರ್ಗದರ್ಶಕರು ಆದಂಥ ಪ್ರೊಫೆಸರ್ ಭಿಕ್ಷಾಮೂರ್ತಿ ಮಠ್ ಸರ್ ಅವರು, ಸರ್ ತಾವು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಬೇಕೆಂದು ಈ ಎಲ್ಲ ಸಂಘಟನೆಗಳ ಪರವಾಗಿ ನಾನು ನಿಮಗೆ ಆತ್ಮೀಯವಾದಂಥ ಸುಸ್ವಾಗತವನ್ನು ಬಯಸುತ್ತೇನೆ. ಈ ಒಂದು ಕಾರ್ಯಕ್ರಮದ ವಿಷಯ ಪ್ರವೇಶವನ್ನು ಮಾಡಲಿರುವಂಥ ಹಿರಿಯ ಸಾಹಿತಿಗಳು, ನಮ್ಮೆಲ್ಲ ಸಂಘಟನೆಗಳ ಮಾರ್ಗದರ್ಶಕರು ಆದಂಥ ಪ್ರೊಫೆಸರ್ ಸಿ ವಿ ಪಾಟೀಲ್ ಸರ್ ಅವರಿಗೂ ಸಹ, ಸರ್ ತಮಗೂ ಸಹ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸುಸ್ವಾಗತವನ್ನು ಬಯಸುತ್ತೇನೆ. ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳು, ವಿಶೇಷ ಉಪನ್ಯಾಸವನ್ನು ನೀಡಲು ಆಗಮಿಸಿರುವಂಥ ಡಾಕ್ಟರ್ ವಡ್ಡಗೆರೆ ನಾಗರಾಜಯ್ಯನವರಿಗೂ ಸಹ ನಾನು ಎಲ್ಲ ಸಂಘಟನೆಗಳ ಪರವಾಗಿ ಆತ್ಮೀಯವಾದಂಥ ಸುಸ್ವಾಗತವನ್ನು ಬಯಸುತ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿಗಳು ಆದಂಥ ಎನ್ ರುದ್ರಮುನಿ ಸರ್ ಅವರಿಗೂ ಸಹ ನಾನು ಆತ್ಮೀಯವಾದಂಥ ಸುಸ್ವಾಗತವನ್ನು ಬಯಸುತ್ತೇನೆ. ಜೊತೆಗೆ ಜಿ ಬಿ ವಿನಯ್ ಕುಮಾರ್, ಅದೇ ಥರ ನಮ್ಮ ಕಾರ್ಮಿಕ ಮುಖಂಡರು, ಪತ್ರಕರ್ತರು, ನಮ್ಮೆಲ್ಲ ಮಾರ್ಗದರ್ಶಕರು, ಹಿರಿಯರು ಆದಂಥ ಎಚ್ ಕೆ ಕೊಟ್ರಪ್ಪ ಸರ್ ಅವರಿಗೂ ಸಹ ನಾನು ಆತ್ಮೀಯವಾಗಿ ಸುಸ್ವಾಗತವನ್ನು ಬಯಸುತ್ತೇನೆ. ಜೊತೆಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳ ಮಾರ್ಗದರ್ಶಕರು, ಹಿರಿಯ ಕ್ರೀಡಾಪಟುಗಳು ಆದಂಥ ಎಚ್ ನಿಜಗುಣನವರಿಗೂ ಸಹ ನಾನು ಆತ್ಮೀಯವಾದಂಥ ಸುಸ್ವಾಗತವನ್ನು ಬಯಸುತ್ತೇನೆ. ಅದೇ ಥರ ಕರ್ನಾಟಕ ಏಕೀಕರಣ ನೋವು ನಲಿವು ಎಂಬ ವಿಚಾರವಾಗಿ ಮಾತನಾಡಲು ಆಗಮಿಸಿರುವಂಥ ಡಾಕ್ಟರ್ ಹೊನ್ನಪ್ಪನವರು, ಇವರಿಗೂ ಸಹ ನಾನು ಆತ್ಮೀಯವಾದಂಥ ಸುಸ್ವಾಗತವನ್ನು ಬಯಸುತ್ತೇನೆ. ಜೊತೆಗೆ ಹಿರಿಯ ಪತ್ರಕರ್ತರು, ಪ್ರಜಾವಾಣಿಯ ವರದಿಗಾರರು ಆದಂಥ ಟಿ ಇನಾಯತುಲ್ಲಾ, ಇವರಿಗೂ ಸಹ ನಾನು ಆತ್ಮೀಯವಾದಂಥ ಸ್ವಾಗತವನ್ನು ಬಯಸುತ್ತೇನೆ. ಜೊತೆಗೆ ದಾವಣಗೆರೆ ಜಿಲ್ಲಾ ಮಾಜಿ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಕಾರ್ಯದರ್ಶಿಗಳು, ನಮ್ಮ ಮಾರ್ಗದರ್ಶಕರು ಆದಂಥ ಎಚ್ ಮಲ್ಲಿಕಾರ್ಜುನ್ ಸರ್ ಅವರಿಗೂ ಸಹ ನಾನು ಆತ್ಮೀಯವಾದಂಥ ಸುಸ್ವಾಗತವನ್ನು ಬಯಸುತ್ತೇನೆ. ಅದೇ ಥರ ಜಯ ಕರ್ನಾಟಕ ಸಂಘಟನೆಯ ಅಧ್ಯಕ್ಷರಾದಂಥ ಗೋವಿಂದ್ ಸರ್ ಅವರಿಗೂ ಸಹ ನಾನು ಆತ್ಮೀಯವಾದಂಥ ಸುಸ್ವಾಗತವನ್ನು ಬಯಸುತ್ತೇನೆ.
ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಕನ್ನಡ ಪರ ಹೋರಾಟಗಾರರು ಆಗಮಿಸಿದ್ದಾರೆ. ಜೊತೆಗೆ ಕವಿಗಳು, ಪತ್ರಕರ್ತರು ಎಲ್ಲರೂ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಸಹ ನಾನು ಪರಸ್ಪರ ಬಳಗ ಹಾಗೂ ಎಲ್ಲ ಸಂಘಟನೆಗಳ ಪರವಾಗಿ ನಾನು ಎಲ್ಲರಿಗೂ ಸಹ ಆತ್ಮೀಯವಾದಂಥ ಸುಸ್ವಾಗತವನ್ನು ಬಯಸುತ್ತೇನೆ. ಜೊತೆಗೆ ವಿಶೇಷವಾಗಿ ಜಯ ಕರ್ನಾಟಕ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಆನಂದ್, ಪ್ರದೀಪ್, ಸುನಿಲ್ ಕುಮಾರ್, ಚರಣ್, ಶೇಖ್ ಫೈಜಲ್, ಶ್ರೀನಿವಾಸ್, ಸಂತೋಷ್, ಭರತ್ ಇವರೆಲ್ಲರಿಗೂ ಸಹ ನಾನು ಪರಸ್ಪರ ಬಳಗ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲ ಸಂಘಟನೆಗಳ ಪರವಾಗಿ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸುಸ್ವಾಗತವನ್ನು ಬಯಸುತ್ತೇನೆ. ಜೊತೆಗೆ ಹಿರಿಯ ಕವಿಗಳಾದಂಥ ಹುಲಿಕಟ್ಟೆ ಚನ್ನಬಸಪ್ಪ ಅವರು, ವಿವೇಕಾನಂದ ಸ್ವಾಮಿಯವರು, ಕೊಟ್ರಪ್ಪನವರು, ಹರಿ ಜಾದುಗಾರ್, ವೈ ಎ ಕೃಷ್ಣಮೂರ್ತಿ ಸರ್ ಅವರು, ಇನ್ನೂ ಅನೇಕ ಜನ ಕನ್ನಡ ಪರ ಸಂಘಟಕರು ಆಗಮಿಸಿದ್ದಾರೆ. ಇವರೆಲ್ಲರಿಗೂ ಸಹ ನಾನು ಆತ್ಮೀಯವಾಗಿ ಸುಸ್ವಾಗತವನ್ನು ಬಯಸುತ್ತಾ ನಾನು ನನ್ನ ಸ್ವಾಗತ ಭಾಷಣಕ್ಕೆ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಅತಿಥಿ ಮಹೋದಯರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಬಯಸಿರುವಂಥ ಆತ್ಮೀಯ ಗೆಳೆಯರಾದಂತಹ ರಿಯಾಜ್ ಅಹಮದ್ ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಆತ್ಮೀಯರೇ, ಈಗ ಈ ಕಾರ್ಯಕ್ರಮದ ಉದ್ಘಾಟನೆ ಸಸಿಗೆ ನೀರನ್ನು ಎರೆಯೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂಥೇಳಿ ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ರುದ್ರಮುನಿ ಸರ್ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಎಲ್ಲ ಗಣ್ಯ ಮಹನೀಯರು ಸಹಕರಿಸಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗಿಡಕ್ಕೆ ನೀರನ್ನು ಎರೆಯೋದ್ರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವಂತಹ ರುದ್ರಮುನಿ ಸರ್ ಅವರಿಗೆ ಹಾಗೂ ಈ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯ ಮಹನೀಯರಿಗೆ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಆತ್ಮೇಲೆ ಈಗ ಈ ಕಾರ್ಯಕ್ರಮದ ವಿಷಯ ಪ್ರವೇಶವನ್ನು ಮಾಡಬೇಕು ಅಂಥೇಳಿ ನಮ್ಮೆಲ್ಲರ ಮಾರ್ಗದರ್ಶಕರು ಮತ್ತು ಹಿರಿಯ ಸಾಹಿತಿಗಳಾದಂತಹ ಪ್ರೊಫೆಸರ್ ಸಿ ವಿ ಪಾಟೀಲ್ ಸರ್ ಅವರಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ಪ್ರಾರಂಭದಲ್ಲಿ ತಮ್ಮಲ್ಲಿ ಕ್ಷಮೆಯನ್ನು ಯಾಚಿಸ್ತಾ ಇದ್ದೆ. ಕಾರಣ ತಮ್ಮೆಲ್ಲರಿಗೂ ಗೊತ್ತಿದೆ. ನಮ್ಮ ಕಾರ್ಯಕ್ರಮ 10 ಗಂಟೆಗೆ ಪ್ರಾರಂಭ ಆಗಬೇಕಾಗಿತ್ತು. ಹಲವಾರು ಸಕಾರಣಗಳಿಂದ ಈ ಕಾರ್ಯಕ್ರಮ ಸ್ವಲ್ಪ ವಿಳಂಬವಾಗಿ ನಿಮ್ಮ ತಾಳ್ಮೆಯನ್ನು ನಾವು ಪರೀಕ್ಷೆ ಮಾಡಿದ್ವಿ. ಆದರೂ ಕೂಡ ಪ್ರಬುದ್ಧ ಸಹೃದಯ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ತಮ್ಮ ತಾಳ್ಮೆಯನ್ನು ಕಳೆದುಕೊಳ್ಳದೆ ನಮ್ಮ ಜೊತೆ ಇದ್ದದ್ದು ನಮಗೆಲ್ಲರಿಗೂ ಕೂಡ ಒಂದು ಸಂತೋಷದ ಸಂಗತಿಯಾಗಿದೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನವಂಬರ್ ತಿಂಗಳು ಬಂತಂದರೆ ಕನ್ನಡಕ್ಕೆ, ಕರ್ನಾಟಕಕ್ಕೆ, ಕನ್ನಡಿಗರಿಗೆ ಒಂದು ಸಂಭ್ರಮ, ಒಂದು ಸಡಗರ. ಕಾರಣ ನಮ್ಮೆಲ್ಲರಿಗೂ ಗೊತ್ತಿದೆ. ಏನು ಭಾಷಾವರ ಪ್ರಾಂತದ ಹಿನ್ನೆಲೆಯಲ್ಲಿ ನಮ್ಮ ನಾಡನ್ನು ಕಟ್ಟಿದಂಥ ಒಂದು ದಿನ, ಆ ದಿನವನ್ನು ರಾಜ್ಯೋತ್ಸವವನ್ನಾಗಿ ಆಚರಣೆ ಮಾಡ್ತಕ್ಕಂಥದ್ದು, ಆ ಮಹತ್ವದ ದಿನವನ್ನು ಸ್ಮರಣೆ ಮಾಡುವ ಮೂಲಕ ನಮ್ಮ ಒಂದು ಕರ್ತವ್ಯವನ್ನು ಪೂರೈಸ್ತಕ್ಕಂಥದ್ದು. ಜೊತೆಗೆ ಈ ವರ್ಷ ಇನ್ನೂ ಒಂದು ವಿಶೇಷವಾದಂಥ ಸಂಭ್ರಮ ಸಡಗರ ನಾವೆಲ್ಲ ನೋಡ್ತಾ ಇದ್ದೇವೆ. ಕರ್ನಾಟಕ ಅನ್ನೋ ಒಂದು ನಾಮಕರಣವನ್ನು ಹೊಂದಿ ಈ ವರ್ಷಕ್ಕೆ 50 ವರ್ಷಗಳು ಗತಿಸಿದಂಥ ಒಂದು ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಈ ಒಂದು ವರ್ಷವನ್ನು ಕರ್ನಾಟಕ ಸುವರ್ಣ ಸಂಭ್ರಮ ಅಂತಕ್ಕಂಥ ಒಂದು ಆಚರಣೆ ಹಿನ್ನೆಲೆಯಲ್ಲಿ ಇಡೀ ವರ್ಷದ ಉದ್ದಕ್ಕೂ ಕನ್ನಡ ನಾಡು, ನುಡಿ, ಸಂಸ್ಕೃತಿ, ಜನ, ಭಾಷೆ ಇವೆಲ್ಲವುಗಳನ್ನು ಕುರಿತು
ನಾವು ಚಿಂತನೆ ಮಾಡೋ ಮೂಲಕ ಭವಿಷ್ಯದಲ್ಲಿ ನಾಡನ್ನು ನಾವು ಹೇಗೆ ಕಟ್ಟಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಇವತ್ತು ಆಚರಣೆಗೊಂಡಿದೆ. ಜೊತೆಗೆ ನವಂಬರ್ 25 ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಸಂವಿಧಾನ ದಿನ. ಡಿಸೆಂಬರ್ 6 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನ. ನೋಡಿ, ಇವೆಲ್ಲವೂ ಕೂಡ ನಮಗೆ ಮಹತ್ವದ ಸ್ಮರಣೀಯ ದಿನಗಳು. ಈ ಎಲ್ಲ ದಿನಗಳನ್ನು ಒಟ್ಟು ಸೇರಿಸಿಕೊಂಡು ನಮ್ಮ ಹರಿಹರದ ಸಾಹಿತ್ಯಿಕ, ಸಾಂಸ್ಕೃತಿಕ ಮತ್ತು ಜನಪರವಾದಂಥ ಆಲೋಚನೆಗಳನ್ನು ಮಾಡ್ತಕ್ಕಂಥ ನಾವೆಲ್ಲ ಬೇರೆ ಬೇರೆ ಸಂಘಟನೆಯವರು, ಪರಸ್ಪರ ಬಳಗ ಇರ್ಬೋದು, ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು, ತಾಲೂಕು ಬಂಡಾಯ ಸಾಹಿತ್ಯ ಸಂಘಟನೆ, ಜೊತೆಗೆ ಕನ್ನಡ ಜಾನಪದ ಸಾಹಿತ್ಯ ಪರಿಷತ್ತು, ಚಿಂತನ ಬಳಗ, ನಕ್ಷತ್ರ ಟಿವಿ, ಹೀಗೆ ಹರಿಹರದಲ್ಲಿರ್ತಕ್ಕಂಥ ಈ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಪ್ರಗತಿಪರ ಚಿಂತಕರು ನಾವೆಲ್ಲರೂ ಸೇರಿ ಬಹುಶಃ ನಾವೆಲ್ಲರೂ ಕೂಡ ಪರಸ್ಪರರೇ. ಈ ಪರಸ್ಪರರಾಗಿ ನಾವೆಲ್ಲರೂ ಕೂಡ ಇದನ್ನು ಒಂದು ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಈ ಕಾರ್ಯಕ್ರಮ ರೂಪಿತಗೊಂಡಿದೆ. ಆ ಹಿನ್ನೆಲೆಯಲ್ಲಿ ನಾವು ಕಾರ್ಯಕ್ರಮದಲ್ಲೆಲ್ಲರೂ ಪಾಲ್ಗೊಂಡಿದ್ದೇವೆ. ಅದಕ್ಕೆ ಎಲ್ಲ ಸಂಘಟನೆಗಳ ಪರವಾಗಿ ಮತ್ತೊಮ್ಮೆ ತಮ್ಮ ಹೃತ್ಪೂರ್ವಕವಾಗಿ ತಮ್ಮ ಸ್ವಾಗತ ಬಯಸ್ತಾ ಇದ್ದೇನೆ. ಈಗಾಗಲೇ ಸಾಕಷ್ಟು ಸಮಯ ಆಗಿರೋದ್ರಿಂದ ನಾನಾದರೂ ಕೂಡ ಸಮಯದ ಪ್ರಜ್ಞೆಯನ್ನು ಇಟ್ಕೊಂಡು ನಾನೇನು ಈ ವಿಷಯ ಪ್ರವೇಶದಲ್ಲಿ ಹೇಳಬೇಕು ಅಂತಕ್ಕಂಥ ಕೆಲವಾರು ವಿಚಾರಗಳನ್ನು ಹೇಳಿಕೊಂಡು ಆ ವಿಚಾರಗಳನ್ನು ಮೊಟಕು ಮಾಡಿ ಇವತ್ತು ನಮ್ಮ ಜೊತೆಗೆ ಬಂದಂಥ ಏನು ಸಂವಿಧಾನ ತಜ್ಞರು, ಸಂಶೋಧಕರು, ಕವಿಗಳು, ಸೌಹೃದಯ ವಿಮರ್ಶಕರಾಗಿರ್ತಕ್ಕಂಥ ಡಾಕ್ಟರ್ ವಡಿಗೆರೆ ನಾಗರಾಜನವರು ದೂರದ ಬೆಂಗಳೂರಿನಿಂದ ಹೊರಟು ನಮ್ಮ ಜೊತೆ ಇವತ್ತು ಸೇರಿಕೊಂಡಿದ್ದಾರೆ. ಅವರಿಗೆ ಹೆಚ್ಚು ಸಮಯವನ್ನು ನಾವು ಕೊಡಬೇಕಾದದ್ದು ನಮ್ಮ ಧರ್ಮ ಮತ್ತು ನಮ್ಮ ಕರ್ತವ್ಯ. ಅದೇ ರೀತಿ ಇನ್ನೊಂದು ಕರ್ನಾಟಕ ಏಕೀಕರಣವನ್ನು ಕುರಿತು ಏನು ಕರ್ನಾಟಕ ಕನ್ನಡ ನಾಡು, ಕನ್ನಡ ಸಾಹಿತ್ಯ ಸಂಸ್ಕೃತಿಗಳ ಒಂದು ರಕ್ಷಣೆಗೆ ಏನು ಒಂದು ನಮ್ಮ ಹಿರಿಯರು ಹೋರಾಟ ಮಾಡಿದಂಥ ಏನು ಒಂದು ಏಕೀಕರಣವನ್ನು ಕುರಿತು ನಮ್ಮವರೇ ಆಗಿರ್ತಕ್ಕಂಥ ನಮ್ಮ ಹರಿಹರದ ವಿದ್ಯಾರ್ಥಿ ಆಗಿರ್ತಕ್ಕಂಥ ಡಾಕ್ಟರ್ ಹೊನ್ನಪ್ಪನವರು ಕೂಡ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಬಂದಿದ್ದಾರೆ. ಹೀಗಾಗಿ ಈ ಎಲ್ಲ ವಿಷಯಗಳನ್ನು ಇಲ್ಲಿ ಕುರಿತು ನಾವು ಚಿಂತನೆ ಮಾಡಬೇಕಾಗಿರೋದ್ರಿಂದ ಹೆಚ್ಚು ಸಮಯವನ್ನು ನಾನು ತೆಗೆದುಕೊಳ್ಳದೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಪ್ರೊಫೆಸರ್ ಭಿಕ್ಷಾವರ್ತಿ ಅವರೇ, ಈ ಕಾರ್ಯಕ್ರಮವನ್ನು ಗಿಡಕ್ಕೆ ನೀರು ಎರೆಯುವ ಮೂಲಕ ಉದ್ಘಾಟಿಸಿದಂಥ ನಿವೃತ್ತ SP ಆಗಿರ್ತಕ್ಕಂಥ ರುದ್ರಮುನಿಯವರೇ, ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಕನ್ನಡ ಪರವಾದಂಥ ಸಂಘಟನೆಗಳ ಹೋರಾಟಗಳ ಮುಖ್ಯಸ್ಥರೇ, ಜೊತೆಗೆ ಈ ಕಾರ್ಯಕ್ರಮದಲ್ಲಿ ನಾವು ಒಬ್ಬ ವಿಶೇಷವಾದ ವ್ಯಕ್ತಿಯನ್ನು ಆಹ್ವಾನಿಸಿದ್ದೇವೆ. ಗೋವಿಂದಪ್ಪ ಅಂತಕ್ಕಂಥವರು ಜಯ ಕರ್ನಾಟಕ ಸಂಘಟನೆಯ ಒಂದು ಅಧ್ಯಕ್ಷರು. ಅವರೇನೋ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದಲ್ಲ, ಆ ಹೋರಾಟಕ್ಕೆ ತಕ್ಕ ಪ್ರತಿಫಲವನ್ನು ಪಡೆದಂಥ ಒಂದು ಸಂಘಟನೆ. ಅಂದರೆ ಯಾವುದೇ ಹೋರಾಟಕ್ಕೆ ಪ್ರತಿಫಲ ಸ್ವಲ್ಪ ವಿಳಂಬ ಆಗ್ಬೋದು, ಆದರೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತಕ್ಕಂಥ ಒಂದು ಜೀವಂತ ಉದಾಹರಣೆಯನ್ನು ನಮ್ಮ ಗೋವಿಂದಪ್ಪನವರು ಮತ್ತು ಅವರೆಲ್ಲ ಸಂಘಟನೆಯವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರನ್ನು ಈ ಎಲ್ಲ ಸಂಘಟನೆಗಳ ಪರವಾಗಿ ಹೃತ್ಪೂರ್ವಕವಾಗಿ ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಸ್ನೇಹಿತರೆ, ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಕರ್ನಾಟಕ ಕನ್ನಡ ಈ ವಿಷಯಕ್ಕೆ ನಮಗೆ ಸಾಕಷ್ಟು ವಿಚಾರಗಳು ನಾವು ಮಾತಾಡಲಿಕ್ಕೆ ಸಾಧ್ಯ ಇದೆ. ಕನ್ನಡ ಭಾಷೆಗೆ, ಸಂಸ್ಕೃತಿಗೆ ಸುಮಾರು 2000 ವರ್ಷಗಳ ಇತಿಹಾಸ, ಚರಿತ್ರೆ ಇದ್ದಾಗ್ಯೂ ಕೂಡ ಇವತ್ತು ನಾವೆಲ್ಲರೂ ಕೂಡ ಒಂದು ಆತಂಕದಲ್ಲಿ ನಮ್ಮ ಕನ್ನಡ ಭಾಷೆಯ ಬಗ್ಗೆ ಒಂದು ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಅನೇಕ ಜನ ಕನ್ನಡ ಭಾಷೆ ಅಳೀತಾ ಇದೆ, ಕನ್ನಡ ಭಾಷೆ ನಶಿಸಿ ಹೋಗ್ತಾ ಇದೆ. ಯಾಕಂದರೆ ಇವತ್ತು ಜಗತ್ತಿನಲ್ಲಿ ಅನೇಕ ಭಾಷೆಗಳು ಕಣ್ಮರೆ ಆಗ್ತಾಯಿವೆ, ನಶಿಸಿ ಹೋಗ್ತಾ ಇವೆ. ಅಂಥ ನಶಿಸಿ ಹೋಗ್ತಕ್ಕಂಥ ಕಣ್ಮರೆ ಆಗ್ತಕ್ಕಂಥ ಭಾಷೆಗಳ ಪಟ್ಟಿಯಲ್ಲಿಯೂ ಕೂಡ ಕನ್ನಡ ಇದೆ ಅಂತಕ್ಕಂಥ ಒಂದು ಭ್ರಮಾತ್ಮಕವಾದಂಥ ಒಂದು ಇಲ್ಯೂಷನ್, ಸುಳ್ಳು ಹೇಳಿಕೆಯನ್ನು ಹೇಳ್ತಕ್ಕಂಥ ಒಂದು ಜಾಯಮಾನವನ್ನು ನಾವೆಲ್ಲ ಪತ್ರಿಕೆಗಳ ಮೂಲಕವಾಗಿ, ಮಾಧ್ಯಮಗಳ ಮೂಲಕವಾಗಿ, ಅನೇಕ ಚಿಂತನೆಗಳ ಮೂಲಕವಾಗಿ ನಾವು ಕೇಳ್ತಾ ಇದ್ದೇವೆ. ಆದರೆ ಒಂದು ಮಾತನ್ನು ನಾವು ಗಮನಿಸಬೇಕು, ಕನ್ನಡ ಅಳಿಯುವ ಭಾಷೆ ಅಲ್ಲ, ಕನ್ನಡ ಉಳಿಯುವ ಭಾಷೆ ಮತ್ತು ಕನ್ನಡ ಬೆಳೆಯುವ ಭಾಷೆ. ಹಾಗಾಗಿ ಕನ್ನಡ ಅಳಿಯುತ್ತಾ ಇದೆ,
ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನಾವು ಯಾರೂ ಕೂಡ ಆತಂಕವನ್ನು ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಇವತ್ತು ಕನ್ನಡದ ಒಂದು ಸಂದರ್ಭದಲ್ಲಿ ಈ ಏನೋ ಒಂದು ತಾಂತ್ರಿಕತೆ ಏನಿದೆ, ಆ ತಾಂತ್ರಿಕತೆಯ ಪ್ರಭಾವದಿಂದ ಕನ್ನಡ ಇವತ್ತು ಕಣ್ಮರೆ ಆಗ್ತಾಯಿದೆ ಅಂತಕ್ಕಂಥ ಒಂದು ಅನ್ಯ ಭಾಷೆಗಳ ಪ್ರಭಾವದಿಂದ ಕನ್ನಡ ಕಣ್ಮರೆ ಆಗ್ತಾಯಿದೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಒಂದು ಸಹಜವಾದಂಥ ಆತಂಕವನ್ನು ನಾವೆಲ್ಲರೂ ಹೊಂದತಕ್ಕಂಥದ್ದು ಸಹಜವಾಗಿದೆ. ಆದರೆ ಸುಮಾರು 2000 ವರ್ಷಗಳ ಇತಿಹಾಸವನ್ನು, ಪರಂಪರೆಯನ್ನು, ಅದರ ಚರಿತ್ರೆಯನ್ನು ನೋಡಿಕೊಂಡಾಗ ಕಾಲಕ್ಕೆ ಕನ್ನಡ ಭಾಷೆ, ಕನ್ನಡ ಸಾಹಿತ್ಯ, ಕನ್ನಡ ಸಂಸ್ಕೃತಿ ಅನೇಕ ಭಾಷೆಗಳ ಪ್ರಭಾವಕ್ಕೆ ಒಳಪಟ್ಟು ತನ್ನ ಅಸ್ತಿತ್ವವನ್ನು, ತನ್ನ ಶಕ್ತಿಯನ್ನು ಅದು ಇವತ್ತಿಗೂ ಕೂಡ ಉಳಿಸಿಕೊಂಡಿದೆ, ವೃದ್ಧಿಸಿಕೊಂಡಿದೆ ಅಂತಕ್ಕಂಥ ಅನೇಕ ವಿಚಾರಗಳನ್ನು ನಾವು ಹೇಳಲಿಕ್ಕೆ ಸಾಧ್ಯತೆ ಇದೆ. ಇಂಥ ಒಂದು ಹಿನ್ನೆಲೆಯಲ್ಲಿ ಕನ್ನಡ ನಾಡು ನುಡಿ ಕುರಿತು ನಾವೆಲ್ಲ ಚಿಂತನೆ ಮಾಡ್ತಕ್ಕಂಥ, ಆಲೋಚನೆ ಮಾಡ್ತಕ್ಕಂಥ ಒಂದು ಸುಸಂದರ್ಭ ಇವತ್ತು ನಮಗೆ ಒದಗುವಂಥ ಹಿನ್ನೆಲೆಯಲ್ಲಿ ಈ ಒಂದು ಚಿಕ್ಕ ಕಾರ್ಯಕ್ರಮ ಮೂಲಕವಾಗಿ ಈ ಒಂದು ಚಿಂತನೆಯನ್ನು ನಾವು ಮಾಡೋಣ ಅಂತಕ್ಕಂಥದ್ದು ನಮ್ಮ ಎಲ್ಲ ಸಂಘಟನೆಗಳ ಮೂಲ ಉದ್ದೇಶ ಆಗಿದೆ. ಅದೇ ರೀತಿಯಾಗಿ ಇವತ್ತು ಈ ನಮ್ಮ ಜೊತೆ ಇನ್ನೊಬ್ಬ ಮುಖ್ಯ ಅತಿಥಿಗಳು ವಡ್ಡಿಗೆರೆ ನಾಗರಾಜನವರು ಬಂದಿದ್ದಾರೆ. ಅವರು ಮುಖ್ಯವಾಗಿ ಅಂಬೇಡ್ಕರನ್ನು ತಲಸ್ಪರ್ಶಿಯಾಗಿ, ಅಂದರೆ ನಿಷ್ಪಕ್ಷಪಾತವಾಗಿ, ಬಹುಮುಖಿಯಾಗಿ ಅಂಬೇಡ್ಕರವನ್ನು ಮತ್ತು ಸಂವಿಧಾನವನ್ನು ಕುರಿತು ತುಂಬ ದಟ್ಟವಾದಂಥ ವಿಚಾರಗಳನ್ನು ಅವರು ಈಗಾಗಲೇ ತಮ್ಮ ಬರಹಗಳ ಮೂಲಕವಾಗಿ, ಭಾಷಣಗಳ ಮೂಲಕವಾಗಿ ಹಂಚಿಕೊಂಡಿದ್ದಾರೆ. ಇಂಥ ವ್ಯಕ್ತಿಯನ್ನು ನಾವು ಆಹ್ವಾನಿಸಿ ಆ ವ್ಯಕ್ತಿಯ ಮೂಲಕವಾಗಿ ಅಂಬೇಡ್ಕರನ್ನ ಕುರಿತು ಮತ್ತು ಸಂವಿಧಾನವನ್ನು ಕುರಿತು ನಾವು ತಿಳ್ಕೊಳ್ಬೇಕಾದಂಥ ಒಂದು ತುಂಬ ಅವಶ್ಯಕತೆ ಇದೆ. ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಪತ್ರಿಕೆಗಳಲ್ಲಿ ಓದ್ತಾ ಇದ್ದೇವೆ, ಏನೋ ಒಂದು ಸಂವಿಧಾನ ಓದುವಂಥ ಕಾರ್ಯಕ್ರಮ ಇವತ್ತು ದೊಡ್ಡ ಒಂದು ಜನಪ್ರಿಯವಾದಂಥ ಒಂದು ಕಾರ್ಯಕ್ರಮವಾಗಿದೆ. ಯಾಕಂದರೆ ಸಂವಿಧಾನ ಮತ್ತು ಅಂಬೇಡ್ಕರು ನಮಗೆ ಹೆಸರು ಗೊತ್ತು, ಆದರೆ ಅದರ ಒಳಗಡೆ ಇರ್ತಕ್ಕಂಥ ಹೂರಣ, ಅದರ ಒಳಗಡೆ ಇರ್ತಕ್ಕಂಥ ಅದರ ತೋರಣ ನಮಗೆ ಅಷ್ಟು ಗೊತ್ತಿಲ್ಲ. ಆ ದೃಷ್ಟಿಯಿಂದ ಈ ಸಂವಿಧಾನವನ್ನು ನಾವು ತತ್ಸ್ಪರ್ಶಿಯಾಗಿ ಅದರ ಒಂದು ಮುಖ್ಯ ವಿಚಾರಗಳನ್ನು ತಿಳ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ನಾಗರಾಜ್ ಅವ್ರನ್ನ ನಾವು ಸಂಪರ್ಕ ಮಾಡಿಕೊಂಡಾಗ ಅವರು ಬಹಳ ಸಂತೋಷದಿಂದ, ಖುಷಿಯಿಂದ ಅವರು ಇವತ್ತು ನಮ್ಮ ಜೊತೆ ಬಂದಿದ್ದಾರೆ. ಅವರು ಅಂಬೇಡ್ಕರನ್ನು ಮತ್ತು ಈ ಸಂವಿಧಾನವನ್ನು ಕುರಿತು ಒಂದು ತಮ್ಮ ವಿಚಾರಧಾರೆಗಳನ್ನು ಅವ್ರು ಮಂಡಿಸ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿದ್ದಾರೆ. ಈ ಜೊತೆಗೆ ನಮ್ಮ ಇನ್ನೊಬ್ಬ, ನಾವು ಸಾಮಾನ್ಯವಾಗಿ ವಡ್ಡಿಗೆರೆ ನಾಗರಾಜನವರು ಹೊರಗಿನವರಾದರೆ ನಮ್ಮಲ್ಲಿ ಅನೇಕ ಸಂಪನ್ಮೂಲ ವ್ಯಕ್ತಿಗಳು, ನಮ್ಮಲ್ಲಿ ಅನೇಕ ವಿಚಾರವಂತರು, ನಮ್ಮಲ್ಲಿ ಅನೇಕ ಯುವಕರು ಇಂಥ ವಿಚಾರಗಳನ್ನು ಮಾತಾಡ್ತಕ್ಕಂಥ ನಮ್ಮ ಜೊತೆಯೇ ಇದ್ದಾರೆ. ಅವರಿಗೂ ಕೂಡ ನಾವು ವೇದಿಕೆಯನ್ನು ಕೊಡಬೇಕು, ಅವರಿಗೂ ಕೂಡ ನಾವು ಪ್ರಸ್ತಾವನೆ ಕೇಳಬೇಕು. ನಾವು ನಿವೃತ್ತರಾದವರು, ವಯಸ್ಸಾದವರು ಎಲ್ಲಿವರೆಗೆ ಮಾತಾಡೋದು, ಯುವಕರನ್ನು ನಾವು ಮುಂತರಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮವೇ ಆಗಿರ್ತಕ್ಕಂಥ ಡಾಕ್ಟರ್ ಹೊನ್ನಪ್ಪನವರನ್ನು ಈ ಏಕೀಕರಣ ಮತ್ತು ಕನ್ನಡ ಭಾಷೆ ಸಾಹಿತ್ಯವನ್ನು ಕುರಿತು ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಳ್ಳಿ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅವ್ರನ್ನು ಕೂಡ ಆಹ್ವಾನಿಸಿದ್ದೇವೆ. ಹೀಗಾಗಿ ಇವತ್ತಿನ ಒಂದು ಕಾರ್ಯಕ್ರಮ ತುಂಬ ಸಂಕೀರ್ಣವಾದ ಒಂದು ಕಾರ್ಯಕ್ರಮ. ಇದರ ಜೊತೆಗೆ ಇನ್ನೊಂದು ಕಾರ್ಯಕ್ರಮವನ್ನು ನಾವು ಜೋಡಣೆ ಮಾಡಿದ್ದೇವೆ. ಈ ಕನ್ನಡ ನಾಡು ನುಡಿಯನ್ನು ಕುರಿತಾಗಿರ್ತಕ್ಕಂಥ ಒಂದು ಕವಿಗೋಷ್ಠಿ. ಈ ಕಾರ್ಯಕ್ರಮ ಮುಗಿದ ನಂತರ ಕವಿಗೋಷ್ಠಿ ಪ್ರಾರಂಭವಾಗುತ್ತದೆ. ಆ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಕ್ಕಂಥ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಕಲೀಂ ಭಾಷಾ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಆ ಕವಿಗೋಷ್ಠಿಯನ್ನು ನಡೆಸ್ಕೊಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಸಮಕಾಲೀನ, ನಮ್ಮ ಹರಿಹರದ ಅನೇಕ ಕವಿಗಳು ಕನ್ನಡ ನಾಡು ನುಡಿಯನ್ನು ಕುರಿತು ಕಾಲಕ್ಕೆ ಬರೆದಂಥ ಅನೇಕ ಕವನಗಳನ್ನು ನಾವೆಲ್ಲ ಕೇಳಿದ್ದೇವೆ. ಆದರೆ ಇಂಥ ವೇದಿಕೆಗಳ ಮೂಲಕವಾಗಿ ಅವರ ಕವನಗಳನ್ನು ವಾಚಿಸುವ ಮೂಲಕವಾಗಿ ನಮ್ಮ ಜನರಿಗೆ ಆ ಕವನಗಳನ್ನು ಸೂಚಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಕವಿಗೋಷ್ಠಿ ಕೂಡ ನಡೆದಿದೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ನಾನು ಈಗಾಗಲೇ ನಮ್ಮ ಸ್ವಾಗತ ಮಾಡಿದಂಥ, ನಿರೂಪಣೆ ಮಾಡ್ತಕ್ಕಂಥ ಸ್ನೇಹಿತರು ಹೇಳಿದ ಹಾಗೆ ಹರಿಹರದ ಎಲ್ಲ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಸಂಘಟನೆಗಳು ಸೇರಿ ಆಲೋಚನೆ ಮಾಡಿಕೊಂಡಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮ ತುಂಬ ಒಂದು ಕನ್ನಡದಲ್ಲಿ ಒಂದು ಮಾತು ಬರ್ತದೆ, ತಡವಾದರೆ ನೆಂಟು ತಿಳಿ ನೀರು ಕುಡಿಯೋಣ ಅಂತಕ್ಕಂಥದ್ದು. ತುಂಬ ತಡವಾಗಿದೆ, ಆದರೆ ಒಳ್ಳೆಯ ವಿಚಾರಗಳನ್ನು, ಒಳ್ಳೆಯ ನೀರನ್ನು ಕುಡಿತಕ್ಕಂಥ ಒಂದು ಸಂದರ್ಭ ಆಗಿದೆ ಅಂತಕ್ಕಂಥ ಒಂದು ಮಾತು. ಆಮೇಲೆ ಜೊತೆಗೆ ನಮ್ಮ ನಿರೂಪಕರು ಒಂದು ಮಾತನ್ನು ಹೇಳಿದರು, ತುಂಬ ಇವತ್ತು ಬೇರೆ ಬೇರೆ ಕಾರ್ಯಕ್ರಮ ಇರೋದರಿಂದ ಜನಸಂಖ್ಯೆ ಭಾಳ ಕಡಿಮೆ ಇದೆ, ಪ್ರೇಕ್ಷಕರು ಭಾಳ ಕಡಿಮೆ ಇದ್ದಾರೆ ಅಂತಕ್ಕಂಥದ್ದು. ಆದರೆ ನಾವು ಅದ್ರ ಬಗ್ಗೆ ಯಾವಾಗಲೂ ಚಿಂತನೆ ಮಾಡ್ತಕ್ಕಂಥದ್ದು ನಮ್ಮ ಜಾಯಮಾನ ಅಲ್ಲ.
ಯಾಕಂದರೆ ಹತ್ತು ಕಟ್ಟುವಲ್ಲಿ ಮೂತ್ತು ಕಟ್ಟಿ ನೋಡು ಅಂತಕ್ಕಂಥ ಏನೋ ಒಂದು ಗಾದೆ ಮಾತಿದಲ್ಲ, ಈ ಪ್ರಬುದ್ಧರಾಗಿರ್ತಕ್ಕಂಥ ಸಹೃದಯರಾಗಿರ್ತಕ್ಕಂಥ ನಿಮ್ಮಂಥ 10 ಜನ ಇಲ್ಲಿ ನಮಗೆ ಕಿವಿಯಾಗಿ ಬಿಟ್ಟರೆ ಬಹುಶಃ ನಮಗೆ ನಮ್ಮ ಮಾತು ಸಾರ್ಥಕವಾಗುತ್ತೆ ಅಂತಕ್ಕಂಥ ಒಂದು ಮಾತುಗಳನ್ನು ಹೇಳುವ ಮೂಲಕ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳದೆ ವಿಷಯದ ಸಂಕ್ಷಿಪ್ತವಾದ ಪರಿಚಯವನ್ನು ಮಾಡಿ ನನ್ನ 4 ಪ್ರಾಸ್ತಾವಿಕ ಮಾತನ್ನು ಮುಗಿಸ್ತಾನೆ. ಎಲ್ಲರಿಗೂ ಧನ್ಯವಾದಗಳು. ಆತ್ಮೀಯರೇ, ಇದುವರೆಗೆ ಈ ದಿನ ನಡೀತಾ ಇರುವಂತಹ ಈ ಕಾರ್ಯಕ್ರಮದ ವಿಷಯ ಪ್ರವೇಶವನ್ನು ಮಾಡ್ತಾ ತಮ್ಮ ಮಾತುಗಳನ್ನು ಸಮರ್ಪಣೆ ಮಾಡಿದಂತಹ ಹಿರಿಯ ಸಾಹಿತಿಗಳು ಮತ್ತು ಮಾರ್ಗದರ್ಶಕರಾದಂತಹ ಪ್ರೊಫೆಸರ್ ಸಿ ವಿ ಪಾಟೀಲ್ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈಗ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿರುವಂಥ ಪ್ರಜಾವಾಣಿ ದಿನಪತ್ರಿಕೆಯ ವರದಿಗಾರರಾದಂತಹ ಟಿ ಇನಾಯತುಲ್ಲಾ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈಗ ಈ ಕಾರ್ಯಕ್ರಮದ ವಿಶೇಷ ಉಪನ್ಯಾಸವನ್ನು ನೀಡ್ತಾ ಇದ್ದಾರೆ. ಕರ್ನಾಟಕದ ಏಕೀಕರಣ, ನೋವು, ನಲಿವುಗಳು ಈ ವಿಷಯವನ್ನು ಕುರಿತು ಮಾತನಾಡಲಿದ್ದಾರೆ ಡಾಕ್ಟರ್ ಹೊನ್ನಪ್ಪನವರ್. ದಯಮಾಡಿ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಸ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಭಾಳ ವಿಶೇಷವಾದಂಥ ಕಾರ್ಯಕ್ರಮ, ನನಗಂತೂ ತುಂಬ ವಿಶೇಷವಾದಂಥ ಕಾರ್ಯಕ್ರಮ. ಏಕೆಂದರೆ ನನ್ನ ಇಬ್ಬರು ಗುರುಗಳ ಜೊತೆಗೆ ವೇದಿಕೆಯನ್ನು ಹಂಚಿಕೊಳ್ಳುವಂಥ ಸುದಿನ ಇದು. ಜೊತೆಗೆ ಪದೇ ಪದೇ ನಾವು ಹೇಳುವಂಥ ಮಾತುಗಳು ನಿಮಗೆ ಗೊತ್ತು, ಸಮಯದ ಅಭಾವ. ಈಗಾಗಲೇ ಸಮಯ 12 ಮೀರಿ ಹೋಗಿರೋದ್ರಿಂದ ನಾನು ಎಷ್ಟು ಮಾತನಾಡಬೇಕು ಅನ್ನೋದು ನನಗೆ ಗೊಂದಲ. ಮತ್ತು ಸಂವಿಧಾನದ ಬಗ್ಗೆ ಮಾತನಾಡೋರಿರೋದ್ರಿಂದ ಇವತ್ತಿನ ಸಮಾಜಕ್ಕೆ, ಇವತ್ತಿನ ಈ ದೇಶಕ್ಕೆ, ಕರ್ನಾಟಕಕ್ಕೆ ಬಹುಶಃ ನನ್ನ ಮಾತುಗಳಿಗಿಂತ ಸಂವಿಧಾನ ಮಾತುಗಳು ಹೆಚ್ಚು ಪ್ರಸ್ತುತ ಅಂತ ನನಗೆ ಗೊತ್ತಿದೆ. ಪ್ರಜಾಪ್ರಭುತ್ವ ಮತ್ತು ಸಂವಿಧಾನಗಳು ಅಪಾಯದಲ್ಲಿರುವಂಥ ಸಂದರ್ಭದಲ್ಲಿ ಬಹುಶಃ ಅವುಗಳನ್ನು ನಾವು ಹೆಚ್ಚು ಕೇಳಿದರೆ ಸೂಕ್ತ ಅಂತ ಅಂದ್ಕೊಳ್ತಾ ಕರ್ನಾಟಕದ ಏಕೀಕರಣದ ಬಗ್ಗೆ ಕೆಲವು ವಿಚಾರಗಳನ್ನು ನಿಮ್ಮೆದುರಿಗೆ ಇಡುತ್ತೇನೆ. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತೆ ನನ್ನ ಗುರುಗಳಾದಂಥ ಪ್ರೊಫೆಸರ್ ಎಚ್ ಎ ಭಿಕ್ಷಾವರ್ತಿ ಮಠ್ ಸರ್ ಅವರೇ, ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನಾಡಿದಂಥ ನನ್ನ ಗುರುಗಳು, ನನ್ನ ಬದುಕಿನ ಬೆಳಕು ಆದಂಥ ಪ್ರೊಫೆಸರ್ ಸಿ ವಿ ಪಾಟೀಲ್ ಸರ್ ಅವರೇ, ಜೊತೆಗೆ ಸಂವಿಧಾನವನ್ನು ಕುರಿತು ಮಾತನಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ಒಡ್ಡಿಗೆರೆ ನಾಗರಾಜಯ್ಯ ಸರ್ ಅವರೇ, ಗೆಳೆಯರು ಆತ್ಮೀಯರು ಆದಂಥ ಇನಾಯತುಲ್ಲಾ ಸರ್ ಅವರೇ, ನನ್ನ ತಂದೆಯವರ ಗೆಳೆಯರು, ನನ್ನ ಆಪ್ತರು ಆದಂಥ ಕೊಟ್ರಪ್ಪ ಸರ್ ಅವರೇ, ಮಲ್ಲಿಕಾರ್ಜುನ್ ಸರ್ ಅವರೇ, ಜೊತೆಗೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರೇ, ಮತ್ತು ಎಲ್ಲ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನನ್ನ ಎಲ್ಲ ಕನ್ನಡ ಮನಸ್ಸುಗಳು, ನಿಮಗೆ ವೇದಿಕೆ ಮೇಲೆ ಕಾಣ್ತಾ ಇದೆ ಕರ್ನಾಟಕ ಸುವರ್ಣ ಸಂಭ್ರಮ. ಕರ್ನಾಟಕ ನಿರ್ಮಾಣವಾಗಿ 50 ವರ್ಷಗಳಾದವು. ಭಾಳ ಸಂಭ್ರಮದಲ್ಲಿ ನಾವಿದ್ದೇವೆ. ಆದರೆ ಕರ್ನಾಟಕವೇ ಮೈಸೂರನ್ನೋ ಹೆಸರು ಇತ್ತು ಅನ್ನೋದು ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಅದರಿಂದ 17 ವರ್ಷಗಳ ಕಾಲ ಮೈಸೂರನ್ನೋ ರಾಜ್ಯ ಇತ್ತು. ಮೈಸೂರು ಆದಮೇಲೆ ಮತ್ತೊಂದು ಹೋರಾಟ ಆಗಿ 1973ರಲ್ಲಿ ಈ ಮೈಸೂರನ್ನೋ ಇದಕ್ಕೆ ಕರ್ನಾಟಕ ಅನ್ನೋ ಹೆಸರಾಯಿತು ಅನ್ನೋದು ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಇಲ್ಲಿ ವಿಷಯ ಇದೆ, ಕರ್ನಾಟಕದ ಏಕೀಕರಣ, ನೋವು, ನಲಿವು ಅಂತ. ಬಹುಶಃ ಹೋರಾಟದಲ್ಲಿ ಯಾವತ್ತೂ ಕೂಡ ನಲಿವುಗಳಿರೋದಿಲ್ಲ. ಅದು ನಿಮ್ಮ ಅಂಬೇಡ್ಕರ್ ಬದುಕನ್ನು ಓದಿದರೆ, ಗಾಂಧೀಜಿಯವರ ಬದುಕನ್ನು ಓದಿದರೆ, ನೆಲ್ಸನ್ ಮಂಡೇಲಾ 26 ವರ್ಷಗಳ ಕಾಲ ಜೈಲಿನಲ್ಲಿರ್ತಾರೆ ಹೋರಾಟದ ಕಾರಣಕ್ಕಾಗಿ, ಹೋರಾಟ ಮಾಡಿದ್ದಕ್ಕೆ ಕಾರಣಕ್ಕಾಗಿ. ಹಾಗಾಗಿ ಕೆಲವೊಂದು ನೋವುಗಳನ್ನು ಮಾತ್ರ ನಾನಿಲ್ಲಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ನಾನು ರಾಣೆಬೆನ್ನೂರಿನವನಾಗಿರೋದ್ರಿಂದ ಬಹುಶಃ ನಮಗೆ ಪ್ರದೇಶದ ಪ್ರೀತಿ ಸಾಮಾನ್ಯವಾಗಿ ಎಲ್ಲರಲ್ಲೂ ಇರುತ್ತೆ. ಕರ್ನಾಟಕದ ಏಕೀಕರಣದ ನಿಜವಾದ ಹೋರಾಟ ಹುಟ್ಟಿದ್ದು ಉತ್ತರ ಕರ್ನಾಟಕದಿಂದಲೇ. ಅದಕ್ಕೆ ನಾನು ಕಾರಣವನ್ನು ಕೊಡುತ್ತೇನೆ. ಯಾಕೆ ಅಂದರೆ ಮರಾಠಿ ಭಾಷಿಗರ ಪ್ರಭಾವ, ಮರಾಠಿ ಭಾಷಿಗರ ಒತ್ತಡ, ಮರಾಠಿಯನ್ನೇ ಮಾತನಾಡಬೇಕು ಅನ್ನೋ ಅವ್ರ ದೌರ್ಜನ್ಯ ಕರ್ನಾಟಕದ ಏಕೀಕರಣದ ಭಾವನೆ ಉತ್ತರ ಕರ್ನಾಟಕದಲ್ಲಿ ಮೂಡಲಿಕ್ಕೆ ಕಾರಣ ಆಗುತ್ತೆ. ದಕ್ಷಿಣ ಕರ್ನಾಟಕದಲ್ಲಿ ಮೈಸೂರು ಅರಸರ ಆಳ್ವಿಕೆ, ಎಲ್ಲರೂ ಕನ್ನಡ ಮಾತನಾಡುವಂಥ ಪ್ರದೇಶಗಳೇ. ಇವರಿಗೆ ಬಹುಶಃ ಕರ್ನಾಟಕ ಏಕೀಕರಣ ಭಾವನೆ ಇರಲಿಲ್ಲ ಅಂತ ಅರ್ಥ ಅಲ್ಲ. ಯಾವಾಗ ನಮಗೆ ಅಪಮಾನಗಳಾಗ್ತವೋ, ನೋವುಗಳಾಗ್ತವೋ ಅವತ್ತು ನಾವು ನಮ್ಮದನ್ನು ಪಡ್ಕೊಳ್ಳಿಕ್ಕೆ, ನಮ್ಮದಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಹಾಗಾಗಿ ಏಕೀಕರಣದ ಹೋರಾಟ ಅತಿ ಹೆಚ್ಚು ಪ್ರಾರಂಭವಾಗಿದ್ದು ಉತ್ತರ ಕರ್ನಾಟಕದಲ್ಲಿ ಅನ್ನೋದು ನನ್ನ ಭಾವನೆ.
ಗೊತ್ತು ನಿಮಗೆಲ್ಲ ಗೊತ್ತಿರುವ ಹಾಗೆ ಇದಕ್ಕೆ 1956 ಅಂದರೂ ಕೂಡ ಅದರಿಂದ 100 ವರ್ಷಗಳ ಹಿಂದಕ್ಕೆ ನಾವು ಹೋಗಬೇಕಾಗುತ್ತೆ. ಯಾವಾಗಪ್ಪ ಅಂದರೆ 1856ಕ್ಕೆ ಹೋಗಬೇಕಾಗುತ್ತೆ. 1856ರಲ್ಲಿ ಡೆಪ್ಯೂಟಿ ಚನ್ನಬಸಪ್ಪನವರು ಧಾರವಾಡದ ಒಂದು ತರಬೇತಿ ಕಾಲೇಜಿಗೆ ಪ್ರಾಂಶುಪಾಲರಾಗಿ ಬರ್ತಾರೆ. ನೋಡ್ತಾರೆ, ಪ್ರಾಂಶುಪಾಲರಾಗಿ ಬಂದು ಅಲ್ಲೆಲ್ಲ ವಾತಾವರಣ ನೋಡ್ತಾರೆ. ಕನ್ನಡ ಮಾತನಾಡದಂಥ ಸ್ಥಿತಿ, ಸುತ್ತಮುತ್ತಲು ಕನ್ನಡ ಶಾಲೆಗಳೇ ಇರದಂಥ ಸ್ಥಿತಿ. ಸ್ವತಃ ತಾವೇ ಮುಂದೆ ಇವರು ಡೆಪ್ಯೂಟಿ ಇನ್ಸ್ಪೆಕ್ಟರ್ ಆಗ್ತಾರೆ ಅನ್ನೋದು ನಿಮಗೆಲ್ಲ ಗೊತ್ತಿರತಕ್ಕಂಥ ಸಂಗತಿ. ಸ್ವತಃ ತಾವೇ ದುಡ್ಡನ್ನು ಹಾಕಿ ಮುತುವರ್ಜಿಯನ್ನು ವಹಿಸಿ ಅಲ್ಲಿ ಸುತ್ತಮುತ್ತಲು 200ರಿಂದ 250 ಶಾಲೆಗಳನ್ನು, ಕನ್ನಡ ಶಾಲೆಗಳನ್ನು ಡೆಪ್ಯೂಟಿ ಚನ್ನಬಸಪ್ಪನವರು ತೆರೀತಾರೆ. ಇಲ್ಲಿಂದ ಕರ್ನಾಟಕದ ಭಾಷೆಯ ಹೋರಾಟ ಶುರುವಾಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಇದಾದಮೇಲೆ ಇದಕ್ಕೆ ಮತ್ತಷ್ಟು ಮೆರುಗು ಬಂದಿದ್ದು ಯಾವಾಗಪ್ಪ ಅಂದರೆ 1890ರಲ್ಲಿ ಅದೇ ಧಾರವಾಡದಲ್ಲಿ ಆ ದೇಶಪಾಂಡೆಯವರು ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಸ್ಥಾಪನೆ ಮಾಡ್ತಾರೆ. ರಾಮಚಂದ್ರ ಹನುಮಂತ ದೇಶಪಾಂಡೆ ಅನ್ನೋರು ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಸ್ಥಾಪನೆ ಮಾಡ್ತಾರೆ. ಅದು ಸ್ವಲ್ಪ ಮುಂದುವರಿ 1896ರಲ್ಲಿ ಅವರೇ ವಾಗ್ಭೂಷಣ ಪತ್ರಿಕೆಯನ್ನು ಸ್ಥಾಪನೆ ಮಾಡ್ತಾರೆ. ವಾಗ್ಭೂಷಣ ಪತ್ರಿಕೆ ಮೂಲಕವಾಗಿ ಕರ್ನಾಟಕದಲ್ಲಿ ಕರ್ನಾಟಕ ಜನರಲ್ಲಿ ಏಕೀಕರಣದ ಬಗ್ಗೆ ಮತ್ತು ಏಕೀಕರಣದ ವಿಶೇಷತೆಯನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಆ ಪತ್ರಿಕೆ ಮೂಲಕವಾಗಿ ದೇಶಪಾಂಡೆಯವರು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇದಕ್ಕಿಂತ ಮುಂಚಿತವಾಗಿ ನಾನು 1900ರಲ್ಲಿದ್ದೇನೆ. ಈಗ ಇದಕ್ಕಿಂತ ಹಿಂದೆ 100 ವರ್ಷಗಳ ಕಾಲ ಹಿಂದಕ್ಕೆ ಹೋಗ್ತೇನೆ. ಕರ್ನಾಟಕದ ಏಕೀಕರಣದ ಮೊಳಕೆ ಹೊಡೆದದ್ದು 1800ರಲ್ಲಿ. ಅದು ಕನ್ನಡಿಗರಿಂದ ಅಲ್ಲ. ಒಬ್ಬ ಬ್ರಿಟಿಷ್ ಅಧಿಕಾರಿ, ಒಬ್ಬ ಬ್ರಿಟಿಷ್ ಕಲೆಕ್ಟರ್ ಆಗಿದ್ದಂಥ ಬಳ್ಳಾರಿಯಲ್ಲಿ ಥಾಮಸ್ ಮನ್ರೋ ಅಂತಕ್ಕಂಥವನು ಆ ಕರ್ನಾಟಕದ ಏಕೀಕರಣದ ಪ್ರಸ್ತಾಪವನ್ನು ಅವತ್ತು ಬ್ರಿಟಿಷರ ಎದುರಿಗಿಡುತ್ತಾನೆ. ಆದರೆ ಕನ್ನಡಿಗರೇ ಅದಕ್ಕೆ ಸಹಕಾರ ಕೊಡದೇ ಇದ್ದಿದ್ದರಿಂದ, ಕನ್ನಡಿಗರಿಗೆ ಅವತ್ತು ಆ ಭಾವನೆ ಇರದೇ ಇದ್ದಿದ್ದರಿಂದ ಆ ಥಾಮಸ್ ಮನ್ರೋ ಅವರ ಆ ಹೋರಾಟ ಅಥವಾ ಆ ಭಾವನೆ ಬಿದ್ದು ಹೋಗಿಬಿಡುತ್ತೆ. ಹಾಗಾಗಿ ನೋಡಿರಿ, 100-150 ವರ್ಷಗಳ ಕಾಲ ಆನಂತರ ನಾವು ಮುಂದಕ್ಕೆ ಬರಬೇಕಾಯಿತು ಅನ್ನೋದು ನಾವೆಲ್ಲ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಸಂಗತಿ. ಜೊತೆಗೆ ಗೊತ್ತು, ಯಾವಾಗ ಈ ವಿದ್ಯಾವರ್ಧಕ ಸಂಘ ಸ್ಥಾಪನೆ ಆಯಿತು, ವಾಗ್ಭೂಷಣ ಪತ್ರಿಕೆ ಸ್ಥಾಪನೆ ಪ್ರಾರಂಭ ಆಯಿತು, ಅದಾದಮೇಲೆ ದಕ್ಷಿಣ ಕರ್ನಾಟಕದವರ ಅನೇಕ ಸಾಹಿತಿಗಳು, ಹೋರಾಟಗಾರರ ಬೆಂಬಲ ಕರ್ನಾಟಕ ಏಕೀಕರಣಕ್ಕೆ ಸಿಗುತ್ತೆ. ಅದರಲ್ಲಿ ಗೊತ್ತು ನಿಮಗೆ, ಕುವೆಂಪು ಇರ್ಬೋದು, ಮಾಸ್ತಿಯವರು ಇರ್ಬೋದು, ಇನ್ನು ಅನೇಕರು, ಕೇಸರಿ ಶಿವಮೂರ್ತಿಯನ್ನವರು ಇರ್ಬೋದು, BM ಶ್ರೀಕಂಠಯ್ಯನವರು ಇರ್ಬೋದು, ತೀನಂ ಶ್ರೀಕಂಠಯ್ಯನವರು ಇರ್ಬೋದು, ಆರ್ನಳ್ಳಿ ರಾಮಸ್ವಾಮಿ, ಶಾಂತವೇರಿ ಗೋಪಾಲ್ ಗೌಡರು, ತಾರಾ ಸುಬ್ಬರಾಯರವರ ಬೆಂಬಲ ಈ ಕರ್ನಾಟಕದ ಏಕೀಕರಣದ ಹೋರಾಟಕ್ಕೆ ಸಿಗುತ್ತೆ. ಆಗ 1915 ನಿಮಗೆಲ್ಲ ಗೊತ್ತಿರೋ ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ತು ಶುರುವಾಗುತ್ತೆ. ಈ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ವಿದ್ಯಾವರ್ಧಕ ಸಂಘಗಳು ಜೊತೆಯಾಗಿ ಕರ್ನಾಟಕದ ಏಕೀಕರಣಕ್ಕೆ ಬೇಕಾದಂಥ ಯೋಜನೆಗಳನ್ನ ರೂಪಿಸಲಿಕ್ಕೆ ಇಲ್ಲಿ ಅನೇಕರು ತೊಡಗ್ತಾರೆ, ಅನೇಕರು ಮುಂದೆ ಹಾಕ್ತಾರೆ ಅನ್ನೋದನ್ನು ಗಮನಿಸಬೇಕಾಗಿರ್ತಕ್ಕಂಥ. ಜೊತೆಗೆ ಇನ್ನೊಂದು ಮಾತನ್ನು ನಾವು ನೆನಪು ಮಾಡ್ಕೊಳ್ಬೇಕು. ಅದು ಯಾರಪ್ಪ ಅಂದರೆ ಆಲೂರು ವೆಂಕಟರಾಯರು. ಆಲೂರು ವೆಂಕಟರಾಯರು ನೀವೆಲ್ಲ ಹೆಸರು ಕೇಳಿರ್ತೀರಿ ಬಹುಶಃ. ಇವ್ರನ್ನ ಕರ್ನಾಟಕ ಏಕೀಕರಣದ ಪಿತಾಮಹ ಅಂತ ಕರಿತೇವೆ. ಅವರು ಕರ್ನಾಟಕ ಗತಾವೈಭವ ಅನ್ನೋ ಒಂದು ಕೃತಿಯನ್ನು ರಚನೆ ಮಾಡ್ತಾರೆ. ಈ ಕೃತಿಯಲ್ಲಿ ಇಡೀ ಕರ್ನಾಟಕದ ಗತಿಸಿ ಹೋದಂಥ ಇತಿಹಾಸವನ್ನು ಎಳೆಯಾಗಿ ಕಟ್ಟಿಕೊಡುವಂಥ ಕೆಲಸವನ್ನು ಆಲೂರು ವೆಂಕಟರಾಯರು ಇದರಲ್ಲಿ ಮಾಡ್ತಾರೆ. ಜೊತೆಗೆ ಉಯಿಲುಗೊಳ ನಾರಾಯಣರಾಯರು ಅವತ್ತಿನ ಕಾಲಕ್ಕೆ ಒಂದು ಪದ್ಯವನ್ನು ಬರೀತಾರೆ, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಬಹುಶಃ ಇವತ್ತು ಅದನ್ನು ಮರೆತು ಬಿಟ್ಟಿದ್ದೇವೆ. ಆದರೆ ಒಂದು ಮಾತನ್ನು ನೆನಪಿಟ್ಟುಕೊಡ್ರಿ, 1970ರವರೆಗೆ ಕರ್ನಾಟಕದಲ್ಲಿ ಇವತ್ತಿನ ನಾಡಗೀತೆ ಇದೆಯಲ್ಲ ಕುವೆಂಪುರವ್ರದ್ದು, ಆ ನಾಡಗೀತೆಯ ಸ್ಥಾನದಲ್ಲಿದ್ದಂಥದ್ದು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಗೀತೆ. ಆದರೆ 1970ರಿಂದ ಅದು ಸ್ವಲ್ಪ ಹಿಂದಕ್ಕೆ ಸರಿದು ಕುವೆಂಪುರವರ ನಾಡಗೀತೆ ಬರುತ್ತೆ ಅನ್ನೋದು ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಜೊತೆಗೆ ಹೀಗೆ ಮುಂದೆ ಬಂದ ಹಾಗೆ ಹೋರಾಟ ನಡೀತಾ ಇರುವಾಗಲೇ 1951ರಲ್ಲಿ ಆಂಧ್ರ ಪ್ರದೇಶದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಘಟನೆ ನಡೆಯಿತು. ಪೊಟ್ಟಿ ಶ್ರೀರಾಮುಲು ಅಂತ ನೀವು ಹೆಸರು ಕೇಳಲೇಬೇಕು. ಪೊಟ್ಟಿ ಶ್ರೀರಾಮುಲು ಈ ನಮ್ಮ ರಾಜಕಾರಣಿ ಶ್ರೀರಾಮುಲು ಅಲ್ಲ, ಹೆಸರನ್ನು ಸ್ವಲ್ಪ ಸರಿಯಾಗಿ ಗಮನಿಸ್ಕೊಳ್ರಿ. ಪೊಟ್ಟಿ ಶ್ರೀರಾಮುಲು ಅಂತ ಆಂಧ್ರ ಪ್ರದೇಶದ ಏಕೀಕರಣಕ್ಕಾಗಿ ಸುಮಾರು 58 ದಿವಸಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾರೆ, ಜೊತೆಗೆ ನಿಧನವಂತಾರೆ. ಇದು ದೇಶದಲ್ಲಿ ಕೇಂದ್ರ ಸರ್ಕಾರಕ್ಕೆ ಒಂದು ರೀತಿ ಎಚ್ಚರಿಕೆಯನ್ನು ಹುಟ್ಟಿಸುತ್ತೆ, ಜಾಗೃತಿಯನ್ನು ಹುಟ್ಟಿಸುತ್ತೆ. ಅದರ ಪರಿಣಾಮವಾಗಿ 1952ರಲ್ಲಿ ಕೊನೆಗೆ ಡಿಸೆಂಬರಲ್ಲಿ ಆಂಧ್ರ ಪ್ರದೇಶ
ಒಂದು ರಾಜ್ಯವಾಗಿ ನಿರ್ಮಾಣ ಆಗುತ್ತೆ 53ರಲ್ಲಿ. ಕರ್ನಾಟಕ ಆನಂತರ ನೋಡಿರಿ, ಕರ್ನಾಟಕ ಯಾವಾಗಲೂ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ ಯಾವತ್ತೂ ಅಷ್ಟೊಂದು ಉನ್ನತವಾದಂಥ ಮುಂಚೂಣಿಯಾದಂಥ ಸ್ಥಾನಗಳು ಸಿಗಲಿಲ್ಲ. 53ರಲ್ಲೇ ಆಂಧ್ರ ಪ್ರದೇಶ ನಿರ್ಮಾಣ ಆಗುತ್ತೆ. ಆದರೆ ಹೈದರಾಬಾದನ್ನು ಬಿಟ್ಟು ಒಂದು ಆಂಧ್ರ ಪ್ರದೇಶವನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡುತ್ತಾರೆ. ಆವಾಗ ಒಂದೆರಡು ಆಯೋಗಗಳು ನಿರ್ಮಾಣ ಮಾಡುತ್ತೆ ಕೇಂದ್ರ ಸರ್ಕಾರ. ಆ ಎರಡೂ ಆಯೋಗಗಳು ಬಂದು ಸಮೀಕ್ಷೆಯನ್ನು ಮಾಡಿ, ಒಂದು ಮಿಶ್ರ ಆಯೋಗ, ಇನ್ನೊಂದು ಆಯೋಗ ಬಂದು, ಆ ಎರಡೂ ಆಯೋಗಗಳು ಏನು ಮಾಡ್ತಾವಪ್ಪ ಅಂದರೆ, ಭಾಷೆ ಆಧಾರದ ಮೇಲೆ ರಾಜ್ಯಗಳು ಸರಿಯಲ್ಲ, ನಮ್ಮ ಸಾರ್ವಭೌಮತ್ವಕ್ಕೆ ಧಕ್ಕೆ ಬೀಳುತ್ತೆ ಅನ್ನೋ ಒಂದು ವರದಿಯನ್ನು ಕೊಟ್ಬಿಡ್ತವೆ ಕೇಂದ್ರ ಸರ್ಕಾರಕ್ಕೆ. ಅದಾದಮೇಲೆ ಮತ್ತೆ ಒಂದು ಆಯೋಗವನ್ನು ಕೇಂದ್ರ ಸರ್ಕಾರ ರಚನೆ ಮಾಡುತ್ತೆ. ಯಾಕೆಂದರೆ ಕರ್ನಾಟಕದಲ್ಲಿ ಹೋರಾಟ ತೀವ್ರಗೊಳ್ಳುತ್ತೆ. ಎಷ್ಟು ತೀವ್ರಗೊಳ್ಳುತ್ತಪ್ಪ ಅಂದರೆ 1952ರಲ್ಲಿ ನೋಡಿರಿ, ಹುಬ್ಬಳ್ಳಿಯಲ್ಲಿ ಒಂದು KPCC ಕಾರ್ಯಕಾರಿಣಿ ಸಭೆ ನಡೀತಾ ಇರುತ್ತೆ. KPCC ಕಾರ್ಯಕಾರಿಣಿ ಸಭೆ, ಇದು ಭಾಳ ಅದ್ಭುತವಾದಂಥ ಘಟನೆ ಕರ್ನಾಟಕದ ಏಕೀಕರಣದ. ಕಾರ್ಯಕಾರಿಣಿ ಸಭೆ ನಡೆದಾಗ ಅಲ್ಲಿ ಸುತ್ತಮುತ್ತಲ ಹಳ್ಳಿಯವರು ಚಕ್ಕಡಿ ಕಟ್ಕೊಂಡು 25,000 ಜನ ಬರ್ತಾರೆ. ನಮಗೆ ಕರ್ನಾಟಕ ಬೇಕು ಅನ್ನೋ ಒಂದು ಉದ್ದೇಶವನ್ನು ಮಂಡಿಸ್ಲಿಕ್ಕೆ 25,000 ಜನ. ಇದು ಬಹುಶಃ ನೀವೆಲ್ಲಿ ಕೇಳಿರಲಿಕ್ಕೆ ಸಾಧ್ಯ ಇಲ್ಲ ಇತಿಹಾಸದಲ್ಲಿ. 25,000 ಜನ ಚಕ್ಕಡಿ ಕಟ್ಕೊಂಡು ಬರ್ತಾರೆ. ಆ KPCC ಕಾರ್ಯಕಾರಿಣಿ ಸಭೆಗೆ ನುಗ್ತಾರೆ, ದಾಂಧಲೆ ಮಾಡ್ತಾರೆ, ಲಾಠಿ ಚಾರ್ಜ್ ಆಗುತ್ತೆ ಅವ್ರ ಮೇಲೆ, ಗೋಲಿ ಬಾರ್ಸತಿಗೆ ಆಗುತ್ತೆ. ಒಬ್ಬನೇ ಎದುರು ಓಡೋದಿಲ್ಲ. ನಮ್ಮ ಗುದ್ಲೆಪ್ಪ ಹಳ್ಳಿಕೇರಿಯವರ ಜೀಪಿಗೆ ಬೆಂಕಿ ಹಚ್ತಾರೆ ಹೋರಾಟಗಾರರು. ನೋಡಿ, ಇದು ಇತಿಹಾಸದಲ್ಲಿ ಕಳೆದೋಗಿದೆ, ಈ ಘಟನೆ ಕಳೆದೋಗಿಬಿಟ್ಟಿದೆ ಅಂತ ನಾನು ಅಂದ್ಕೊಳ್ತೇನೆ. ಆವಾಗ ಕರ್ನಾಟಕದ ಏಕೀಕರಣದ ಅವಶ್ಯಕತೆ ಖಂಡಿತವಾಗಲೂ ಈ ನಾಡಿನ ಜನಕ್ಕೆ ಗೊತ್ತಾಗಿದ್ದು ಅವತ್ತೇ. ಅನೇಕ ಜನರ, ನೂರಾರು ಜನರನ್ನು, ಸಾವಿರಾರು ಜನರನ್ನು ತೊಗೊಂಡೋಗಿ ಜೈಲಿಗೆ ಹಾಕ್ತಾರೆ. ನಂತರ SR ಬೊಮ್ಮಾಯಿ ಅವರ ಮಾತನ್ನು ನಾವು ಹೆಸರು ನೆನಪು ಮಾಡ್ಕೊಳ್ಬೇಕು. SR ಬೊಮ್ಮಾಯಿ ಅವರು ಆ ಹೋರಾಟಗಾರರ ಪರವಾಗಿ ವಾದ ಮಾಡಿ ಅವ್ರನ್ನೆಲ್ಲ ಬಿಡುಗಡೆಗೊಳಿಸ್ತಾರೆ. ಆಮೇಲೆ ಫಜಲ್ ಆಯೋಗ ಬರುತ್ತೆ, ಬಂದು ಒಂದು ಸಮೀಕ್ಷೆಯನ್ನು ಮಾಡಿ ಒಂದು ವರದಿಯನ್ನು ಕೊಡುತ್ತೆ 1955ರಲ್ಲಿ. 1956ರಲ್ಲಿ ಕರ್ನಾಟಕ ರಾಜ್ಯ ನಿರ್ಮಾಣ ಆಗುವುದಿಲ್ಲ, ಮೈಸೂರು ರಾಜ್ಯ ನಿರ್ಮಾಣ ಆಗುತ್ತೆ. ನೋಡಿರಿ, ಮತ್ತೆ ಹೋರಾಟ ಶುರುವಾಗುತ್ತೆ. ಯಾಕೆ ಅಂದರೆ, ನಿಮಗೆ ಹೇಳ್ತೇನೆ, ಹಂಗಾರೆ ಒಂದು ಪ್ರದೇಶವನ್ನು ಮಾಡಿದ್ದು ಭಾಷೆಯ ಆಧಾರದ ಮೇಲೆ. ಆದರೆ ಇಲ್ಲಿ ಒಂದು ಪ್ರದೇಶ ಮಾಡಿದಂಥ ಸಂದರ್ಭದಲ್ಲಿ ಕನ್ನಡವನ್ನು ಮಾತನಾಡುವಂಥ ನೂರಾರು ಪ್ರದೇಶಗಳು ನಮ್ಮ ಗಡಿ ರೇಖೆಯಿಂದ, ನಮ್ಮ ಸೀಮಾ ರೇಖೆಯಿಂದ ಆಚೆಗೆ ಉಳಿದು ಬಿಡ್ತವೆ. ಅದು ಚಿತ್ತಿರ್ಬೋದು, ಅಕ್ಕಲಕೋಟೆ ಇರ್ಬೋದು, ಮಡಕಸಿರ ಇರ್ಬೋದು, ಗುಳ್ಳೆಮ್ ಇರ್ಬೋದು, ತಾಳ್ವಾಡಿ ಇರ್ಬೋದು, ಹೀಗೆ ಅನೇಕ ಪ್ರದೇಶಗಳು ಹೊರಗಡೆ ಉಳೀತು. ಹಾಗಾಗಿ ಮತ್ತೊಂದು ಸಾರಿ ಕರ್ನಾಟಕದ ಏಕೀಕರಣ ಹೋರಾಟ ಶುರುವಾಗುತ್ತೆ. ನೋಡಿ, ಈ ಹೋರಾಟ ಶುರುವಾಗುತ್ತೆ. ಈ ಹೋರಾಟದ ಸಂದರ್ಭದಲ್ಲೂ ಕೂಡ ಅನೇಕ ಘಟನೆಗಳು ನಡೀತವು. ಅದರಲ್ಲಿ ಒಂದೇ ಘಟನೆಯನ್ನು ಹೇಳ್ತೇನೆ. ಕುವೆಂಪುರವರು ಕೂಡ ಏಕೀಕರಣದ ಹೋರಾಟದಲ್ಲಿ ಭಾಗವಹಿಸ್ತಾರೆ. ಮೈಸೂರಿನಲ್ಲಿ ಒಬ್ಬ ಸರ್ಕಾರಿ ನೌಕರದಾರ ಹೋರಾಟದಲ್ಲಿ ಭಾಗವಹಿಸಂಗಿಲ್ಲ. ಯಾಕೆಂದರೆ ಅವತ್ತು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಅವರು ಮೇಷ್ಟ್ರ ಆದಂಥವ್ರು. ಅವರಿಗೆ ಸರ್ಕಾರ ಒಂದು ನೋಟಿಸ್ ಕೊಡುತ್ತೆ. ಅವತ್ತೊಬ್ಬ KC ರೆಡ್ಡಿಯವರ ಮುಖ್ಯಮಂತ್ರಿ ಅವಧಿಯಲ್ಲಿ ಒಬ್ಬ ಮೆಳ್ಳುಗಣ್ಣು ಮಿನಿಸ್ಟ್ರು, ಅವ್ರ ಹೆಸರು ಗೊತ್ತಿಲ್ಲ ನನಗೆ, ಮೆಳ್ಳುಗಣ್ಣು ಮಿನಿಸ್ಟ್ರು ಹಿಂಗೆ ಕುವೆಂಪುರವರೇ ಹೋರಾಟ ಮಾಡ್ತಾರೆ ಅಂತೇಳಿ ಅವ್ರಿಗೊಂದು ನೋಟಿಸ್ ಕೊಡಿಸ್ತಾರೆ. ಆ ನೋಟಿಸ್ ಕುವೆಂಪುರವರು ಉತ್ತರ ಕೊಡೋದಿಲ್ಲ. ಆ ಉತ್ತರದ ಬದಲಾಗಿ ಒಂದು ಅಖಂಡ ಕರ್ನಾಟಕ ಅನ್ನೋ ಒಂದು ಪದ್ಯವನ್ನೇ ಬರೆದುಬಿಡ್ತಾರೆ. ಎಷ್ಟು ಚೆನ್ನಾಗಿದೆ ಆ ಪದ್ಯ, ಸಾಧ್ಯವಾದರೂ ಓದ್ರಿ. ನಿಮ್ಮ ರಾಜಕೀಯ ಬೂಟಾಟಿಕೆಯ ನಾಟಕ 4 ದಿನದ್ದು, ನಮ್ಮ ಸರಸ್ವತಿ ರಚಿಸಿರ್ತಕ್ಕಂಥ ಸಚಿವ ಸಂಪುಟ 100 ವರ್ಷದ್ದು, ಇದು ಶಾಶ್ವತವಾಗಿರ್ತಕ್ಕಂಥದ್ದು ಅನ್ನೋ ಒಂದು ಪದ್ಯ ಬರೀತಾರೆ. ಎಷ್ಟು ಚೆನ್ನಾಗಿದೆ ಅಂದರೆ, ಅಲ್ಲಿ ಬರೀತಾರೆ ಅಂದರೆ, ನೋಡಿರಿ, ಬೊಮ್ಮಾಯಿಯವರ ಸಚಿವ ಸಂಪುಟ ಬಿದ್ದೋಯ್ತು, ಯಡಿಯೂರಪ್ಪನವರ ಸಚಿವ ಸಂಪುಟ ಬಿದ್ದೋಯ್ತು, ಸಿದ್ದರಾಮಯ್ಯವ್ರ ಸಚಿವ ಸಂಪುಟ ಮತ್ತು ಇದು ಕೂಡ ಮುಗಿಯಿತು, ಇದಕ್ಕೂ ಕೂಡ ಅವಧಿ 5 ವರ್ಷನೇ. ಆದರೆ ಸರಸ್ವತಿ ರಚಿಸಿರ್ತಕ್ಕಂಥ ಸಚಿವ ಸಂಪುಟ ಅವತ್ತಿಂದ ಹೇಗಿದೆಯೋ ಇವತ್ತು ಆಗಿದೆ, ಇನ್ನೂ ಬೆಳೀತಾನೇ ಇದೆ. ಎಷ್ಟು ಚೆನ್ನಾಗಿ ಕುವೆಂಪುರವರು ಆ ಸಚಿವ ಸಂಪುಟವನ್ನು ರಚಿಸ್ತಾರೆ ಅಂದರೆ, ನೃಪತುಂಗನೇ ಚಕ್ರವರ್ತಿ, ಆ ಸಚಿವ ಸಂಪುಟಕ್ಕೆ ನೃಪತುಂಗನೇ ಚಕ್ರವರ್ತಿ ಅಂತೆ, ಪಂಪನೇ ಮುಖ್ಯಮಂತ್ರಿ. ನೋಡಿರಿ, ಅವತ್ತು ಅವನೇ ಮುಖ್ಯಮಂತ್ರಿ, ಇವತ್ತು ಅವನೇ ಮುಖ್ಯಮಂತ್ರಿ. ಅವತ್ತು ನೃಪತುಂಗನೇ ಚಕ್ರವರ್ತಿ, ಇವತ್ತು ನೃಪತುಂಗನೇ ಚಕ್ರವರ್ತಿ. ಆದರೆ ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು. ಯಾಕೆಂದರೆ ಕನ್ನಡದ ಮೊದಲ ಕೃತಿಯನ್ನು ಬರೆದಂಥವ್ರು ಇವತ್ತಿನವರೆಗೂ ಕೂಡ ಇತಿಹಾಸದ ಪುಸ್ತಕಗಳಲ್ಲಿ ನೃಪತುಂಗ ಅಂತ ಇದೆ. ಆದರೆ ಅದು ಶ್ರೀವಿಜಯ ಅನ್ನೋದು ಸಂಶೋಧನೆ ಮೂಲಕವಾಗಿ ಗೊತ್ತಾಗಿದೆ. ಹಾಗಾಗಿ ಕನ್ನಡದ ಮೊದಲ ಚಕ್ರವರ್ತಿ ಶ್ರೀವಿಜಯ ಅನ್ನೋದನ್ನು ನಾವು ಗಮನಿಸ್ಕೊಳ್ಬೋದು. ಮುಂದೆ ಬರೀತಾರೆ, ರನ್ನ, ಪೊನ್ನ, ಜನ್ನ, ಕುಮಾರವ್ಯಾಸ, ಲಕ್ಷ್ಮೀಶ ಇವರೆಲ್ಲ ಸಚಿವ ಸಂಪುಟದ ಸದಸ್ಯರು. ಹೀಗೆ ಇಲ್ಲಿ ಅನೇಕರು, ಆನಾ ಕೃಷ್ಣರಾಯರ ಹೆಸರು ಅನೇಕರು ಸೇರಿ ಒಂದು ಹೋರಾಟ ಮಾಡ್ತಾರೆ. ಈ 17 ವರ್ಷಗಳ ಪರಿಣಾಮವಾಗಿ 1973ರಲ್ಲಿ ನವಂಬರ್ 1ಕ್ಕೆ ಕರ್ನಾಟಕ ಏಕೀಕರಣ ಆಗುತ್ತೆ. ಹಾಗಾಗಿ ಇಷ್ಟೊಂದು ನೋವುಗಳು ಈ ಕರ್ನಾಟಕದ ಏಕೀಕರಣದ ಇತಿಹಾಸದಲ್ಲಿ ಇದಾವೆ. ಮತ್ತೊಂದು ಇಲ್ಲೊಂದು ಸಮಸ್ಯೆ ಆಯಿತು, ಒಂದು ಗೊಂದಲ ಆಯಿತು.
ಸರ್ ಇದನ್ನು ಕರ್ನಾಟಕ ರಾಜ್ಯೋತ್ಸವ ಅನ್ಬೇಕಾ ಅಥವಾ ಕನ್ನಡ ರಾಜ್ಯೋತ್ಸವ ಅನ್ಬೇಕಾ? ನಮ್ಮ ಮೇಷ್ಟ್ರುಗಳು, ನಮ್ಮ ಗುರುಗಳು ಹೇಳಿದರು, ಇದು ನೀವು ಕರ್ನಾಟಕ ಏಕೀಕರಣ ಬೇರೆ, ಕನ್ನಡ ಏಕೀಕರಣ ಬೇರೆ, ಕನ್ನಡ ರಾಜ್ಯೋತ್ಸವ ಬೇರೆ, ಕರ್ನಾಟಕ ರಾಜ್ಯೋತ್ಸವ. ಯಾಕೆಂದರೆ ಕರ್ನಾಟಕ ರಾಜ್ಯ ನಿರ್ಮಾಣ ಆಗಿ 50ನೇ ವರ್ಷದ ಸಂಭ್ರಮ, ಮೈಸೂರು ರಾಜ್ಯ ನಿರ್ಮಾಣ ಆಗಿ 67 ವರ್ಷ ಮುಗೀತು, 68ನೇ ವರ್ಷದ ಸಂಭ್ರಮ. ಆದರೆ ಕನ್ನಡ ನಿರ್ಮಾಣ ಆಯಿತು ಅಂತ ಅನ್ಕೋಬೇಡ್ರಿ. ಯಾಕೆಂದರೆ ಕನ್ನಡ ಭಾಷೆಗೆ ಸುಮಾರು 2200 ವರ್ಷಗಳ ಇತಿಹಾಸ ಇದೆ. ಅಶೋಕನ ಶಾಸನದಲ್ಲಿ 2200 ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ಆಳ್ವಿಕೆ ಮಾಡಿದಂಥ ಅಶೋಕನ ಶಾಸನದಲ್ಲಿ ಇಸಿಲಾ ಅನ್ನೋ ಒಂದು ಕನ್ನಡದ ಪದ ಸಿಗುತ್ತೆ ನೋಡಿ. ಕ್ರಿಸ್ತಶಕ ಆರಂಭದಲ್ಲಿ ಬಂದಂಥ ಗ್ರೀಕ್ ನಾಟಕಗಳಲ್ಲಿ ಅನೇಕ ಕನ್ನಡ ಪದಗಳು ಸಿಗ್ತವೆ. ನಿಮಗೆ ಅಧಿಕೃತವಾಗಿ ಬೇಡ ಸರ್ ಇವೆಲ್ಲ ಸಣ್ಣ ಪುಟ್ಟ ಉದಾಹರಣೆ ಅಂದರೆ ನೋಡಿ, ಅಥವಾ ಕ್ರಿಸ್ತಪೂರ್ವ 2ರಿಂದ ಕ್ರಿಸ್ತಶಕ 2ರಲ್ಲಿ ರಚನೆ ಆಗಿರತಕ್ಕಂಥ ಅನೇಕ ಕೃತಿಗಳಲ್ಲಿ ಕನ್ನಡದ ಪದಗಳು ಸಿಗ್ತವೆ. ಬೇಡ ಸರ್ ಇವೆಲ್ಲ ನಮಗೆ ಬೇಡ ಅಂದರೆ ನಿಮಗೆ 450ಕ್ಕೆ ಒಂದು ಸಮೃದ್ಧವಾಗಿರ್ತಕ್ಕಂಥ ಕನ್ನಡ ಭಾಷೆಗೆ ಸಮೃದ್ಧವಾಗಿರ್ತಕ್ಕಂಥ ಒಂದು ಆಧಾರ ಸಿಗುತ್ತೆ. ಅದು ಹಲ್ಮಿಡಿ ಶಾಸನ. ಈಗ ಗೊತ್ತು ನಿಮಗೆ ಕನ್ನಡ ಅಪಾಯದಲ್ಲಿದೆ, ಕನ್ನಡ ಭಾಷೆ ಮೃತ ಭಾಷೆ ಆಗುತ್ತೆ. ಯಾವುದೋ ಒಂದು ಸಿನಿಮಾದಲ್ಲಿ ಹೇಳ್ತಾರೆ, ಯಾರು ಹೇಳ್ತಾರೆ ಕನ್ನಡ ಸತ್ತೋಗುತ್ತೆ, ಕನ್ನಡ ಸತ್ತೋಗುತ್ತೆ ಅಂತ ಯಾರು ಹೇಳ್ತಾರೋ ಅವ್ರು ಮೊದಲು ಸತ್ತೋಗ್ತಾರೆ. ಇದು ಯಾವುದೋ ಸಿನಿಮಾದಲ್ಲಿ ಒಳ್ಳೆ, ಹೌದು ಖಂಡಿತ. ಇನ್ನೂ 100 ತಲೆಮಾರುಗಳು ಬಂದರೂ ಕೂಡ ಕನ್ನಡದ ಅಳಿದು ಹೋಗೋದಿಲ್ಲ. ಹಾಗಾಗಿ ನಮ್ಮ ಭಿಕ್ಷಾವರ್ತಿ ಮಠ ಸರ್ ಅವರು ಹೇಳ್ತಾರೆ, ಎಲ್ಲಿವರೆಗೂ ಕನ್ನಡ ಇರುತ್ತೆ ಅಂದರೆ, ಎಲ್ಲಿವರೆಗೂ ಕನ್ನಡ ನನಗೆ ಶ್ರೀರಕ್ಷೆ, ಇಂಗ್ಲೀಷ್ ನನ್ನ ಪಾದರಕ್ಷೆ ಅನ್ನೋ ಭಾವನೆ ನಮ್ಮಲ್ಲಿ ಇರೋವರೆಗೂ ಕೂಡ ಕನ್ನಡ ಇಲ್ಲಿ ಅಜರಾಮರವಾಗಿ ಇರುತ್ತೆ. ಕನ್ನಡವೇ ಇಲ್ಲಿ ಮೊದಲ ಭಾಷೆ ಆಗಿರುತ್ತೆ, ಕನ್ನಡವೇ ಇಲ್ಲಿ ಶ್ರೇಷ್ಠ ಭಾಷೆವಾಗಿರುತ್ತೆ ಅನ್ನೋದನ್ನು ನೆನ್ಪಿಟ್ಕೊಳ್ರಿ. ಜಗತ್ತಿನಲ್ಲಿ ಇಷ್ಟೊಂದು ಸುಂದರವಾದಂಥ ಭಾಷೆಯನ್ನು ಜಗತ್ತಿನಲ್ಲಿ ನೀವೆಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಭಾಷೆಯನ್ನು ಜಗತ್ತಿನಲ್ಲಿ ಎಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಜಗತ್ತಿನ ಯಾವ ಭಾಷೆಯಲ್ಲಿ ಇಷ್ಟೊಂದು ಸಾಹಿತ್ಯವನ್ನು ನೀವು ನೋಡಲಿಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಇಂಥ ಭಾಷೆಯನ್ನು ನಾವು ಪ್ರೀತಿಸದೇ ಹೋದರೆ, ನಾವು ಗೌರವಿಸದೇ ಹೋದರೆ, ಉಳಿಸದೇ ಹೋದರೆ, ಉಳಿಸ್ಲಿಕ್ಕೆ ಪ್ರಯತ್ನ ಪಡದೇ ಹೋದರೆ ಖಂಡಿತವಾಗಲೂ ನಮ್ಮಂಥ ಅಯೋಗ್ಯರು ಯಾರಿಲ್ಲ ಅಂತ ನಾನು ಭಾವಿಸ್ಕೊಡುತ್ತೇನೆ. ಹೌದು, ಕೇರಿಗೊಂದೊಂದು ಇಂಗ್ಲೀಷ್ ಮೀಡಿಯಂ ಶಾಲೆಗಳು ಎದ್ದಿದ್ದವು, ಇಂಗ್ಲೀಷನ್ನು ಹೆಚ್ಚು ಜನ ಮಾತನಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ನಾವು ತಿಳಿದಂಥವ್ರು 4 ಜನ ಇದ್ದೇವಲ್ಲ, ಹೆಚ್ಚು ಕನ್ನಡ ಪದಗಳನ್ನು ಆಡುವಂಥ ಕೆಲಸವನ್ನು ಮಾಡಬೇಕು. ನೀವೇ ಒಂದು ಸಲ ಆಲೋಚನೆ ಮಾಡಿರಿ, ಬೆಳಗ್ಗಿದ್ದ ಇವತ್ತು ಈ ಸದ್ಯದವರೆಗೂ 100 ಪದಗಳಲ್ಲಿ ಒಂದು 70 ಪದಗಳನ್ನು ಇಂಗ್ಲೀಷೇ ಮಾತನಾಡಿ ಬಂದಿದ್ದೇವೆ, ನನ್ನನ್ನು ಸೇರಿಕೊಂಡು. ನಮ್ಮ ಪ್ಯಾನು ಕನ್ನಡ ಪದ ಅಲ್ಲ, ಲೈಟು ಕನ್ನಡ ಪದ ಅಲ್ಲ, ಕಾಟು ಕನ್ನಡ ಪದ ಅಲ್ಲ ನೋಡಿರಿ, ಗ್ಲಾಸು ಕನ್ನಡ ಪದ ಅಲ್ಲ, ಪ್ಲೇಟು ಕನ್ನಡ ಪದ ಅಲ್ಲ, ನಾವು ಡ್ರೆಸ್ ಹಾಕೊಂಡು ಬರ್ರಿ ಅಂದ್ವಿ, ಡ್ರೆಸ್ಸು ಕನ್ನಡ ಪದ ಅಲ್ಲ, ಮೊಬೈಲು ಕನ್ನಡ ಪದ ಅಲ್ಲ ನೋಡಿರಿ, ಚೇರು ಕನ್ನಡ ಪದ ಅಲ್ಲ. ಹೀಗೆ ಇವನ್ನೆಲ್ಲ ಆದಷ್ಟು ಮಟ್ಟಿಗೆ ಕಡಿಮೆ ಮಾಡುವಂಥ, ನಮ್ಮದೇ ಪದಗಳನ್ನು ಬಳಸುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೇ ಆದರೆ ಕನ್ನಡ ಭಾಷೆಯನ್ನು ಖಂಡಿತವಾಗಲೂ ಮತ್ತಷ್ಟು ಸಮೃದ್ಧಗೊಳಿಸುವಂತೆ, ಜಗತ್ತಿನಲ್ಲಿ ಶ್ರೇಷ್ಠ ಭಾಷೆಯಾಗಿ ಮಾಡುವಂಥ ಪ್ರಯತ್ನವನ್ನು ನಾವೆಲ್ಲ ಮಾಡ್ಬೋದು ಅಂತ ಹೇಳ್ತಾ, ಕರ್ನಾಟಕದ ಏಕೀಕರಣದ ಇತಿಹಾಸವನ್ನು ಒಂದು ಸಂಕ್ಷಿಪ್ತವಾಗಿ ನಿಮ್ಮೆದುರಿಗೆ ಇಡುತ್ತಾ ಈ ಕಾರ್ಯಕ್ರಮಕ್ಕೆ ಕರೆಸಿ ನನಗೆ 2 ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ಈ ಎಲ್ಲ ವೇದಿಕೆಗಳ ಅಧ್ಯಕ್ಷರುಗಳಿಗೆ, ಇಲ್ಲಿರ್ತಕ್ಕಂಥ ಎಲ್ಲ ಗಣ್ಯ ಮಹನೀಯರಿಗೆ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನನ್ನೆಲ್ಲ ಹಿರಿಯರಿಗೆ ಮತ್ತು ಪತ್ರಕರ್ತರಿಗೆ ವಂದಿಸಿ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ. ಆತ್ಮೀಯರೇ, ನಮ್ಮ ಕರ್ನಾಟಕ ಸುವರ್ಣ ಸಂಭ್ರಮ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಪ್ರೀತಿಯಿಂದ ಪಾಲ್ಗೊಂಡು ಕರ್ನಾಟಕ ಏಕೀಕರಣದ ನೋವು ನಲಿವುಗಳ ಈ ವಿಷಯವನ್ನು ಕುರಿತು ಅತ್ಯಂತ ಸಮರ್ಥವಾಗಿ ನಮಗೆಲ್ಲರಿಗೂ ಕೂಡ ಕರ್ನಾಟಕದ ಏಕೀಕರಣದ ವಿಷಯಗಳು ಮನದಟ್ಟಾಗುವಂತೆ ಮಾತನಾಡಿರುವಂಥ ಆತ್ಮೀಯ ಸ್ನೇಹಿತರು, ಸನ್ಮಿತ್ರರಾದಂತಹ ಡಾಕ್ಟರ್ ಹೊನ್ನಪ್ಪನವರವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಹಿರಿಯರು ಮತ್ತು ಮಾರ್ಗದರ್ಶಕರಾದಂತಹ ರೇವಣ ಸಿದ್ದಪ್ಪ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ನಮ್ಮ CN ಹುಲಿಗೇಶಣ್ಣ ಸರ್ ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಖ್ಯಾತ ವಕೀಲರಾದಂತಹ ಅನೀಸ್ ಪಾಷಾ ಸರ್ ಅವರು ಕೂಡ ಆಗಮಿಸಿದ್ದಾರೆ, ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಡಾಕ್ಟರ್ ಜಗನ್ನಾಥ್ ಸರ್ ಅವರು ಕೂಡ ಆಗಮಿಸಿದ್ದಾರೆ, ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಎಚ್ ಸಿ ಗುಡ್ಡಪ್ಪ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆತ್ಮೀಯರೇ, ಈಗ ಈ ಕಾರ್ಯಕ್ರಮದ ಅತ್ಯಂತ ಪ್ರಮುಖವಾದಂತಹ ಘಟ್ಟ, ವಿಶೇಷವಾದಂತಹ ಉಪನ್ಯಾಸ, ಕವಿಗಳು, ಸಂಶೋಧಕರು ಹಾಗೂ ಸಾಮಾಜಿಕ ಕಾರ್ಯಕರ್ತರಾದಂತಹ ಡಾಕ್ಟರ್ ವಡ್ಡಗೆರೆ ನಾಗರಾಜಯ್ಯ ಸರ್ ಅವರು ಭಾರತೀಯ ಸಂವಿಧಾನದ ಅಂತರಂಗ ಮತ್ತು ಬಹಿರಂಗ ಈ ವಿಷಯವನ್ನು ಕುರಿತು ಮಾತನಾಡ್ತಾ ಇದ್ದಾರೆ. ಅದಕ್ಕಿಂತ ಮೊದಲು ಅವರ ಸಂಕ್ಷಿಪ್ತ ಪರಿಚಯವನ್ನು ನಮ್ಮ ಹಿರಿಯರು ಮತ್ತು ನಮ್ಮ ಸಾಹಿತಿಗಳಾದಂತಹ ಜೆ ಕಲೀಂ ಬಾಷಾ ಸರ್ ಅವರು ಅವರ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಡ್ಬೇಕು ಅಂತ ವಿನಂತಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಇಂದಿನ ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ಡಾಕ್ಟರ್ ವಡ್ಡಗೆರೆ ನಾಗರಾಜಯ್ಯನವರು ಶಾರ್ಟ್ನಲ್ಲಿ ಅವರ ಪರಿಚಯನ ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ಇವರು ಹಲವಾರು ವರ್ಷಗಳಿಂದ ನನ್ನ FB ಸ್ನೇಹಿತರು ಹಾಗೂ ಆತ್ಮೀಯರು. ಅವ್ರು ನೋಡಿದರೆ ಗೊತ್ತಾಗುತ್ತೆ. ಅವರಿಗೆ ಎಲ್ಲರೂ ಹೇಳೋದು ನಗುಮೊಗದ ಸರದಾರ ಅಂತ ಹೇಳೋದವರು. ಯಾರು ನಗ್ನಗ್ತಲೇ ಇರ್ತಾರೆ. ರಾತ್ರಿ ಎಷ್ಟೆಲ್ಲ ಕಷ್ಟಪಟ್ಟು ಅವರು ಬಸ್ನಲ್ಲಿ ಪ್ರಯಾಣ ಮಾಡಿ ಬಸ್ ಡ್ರೈವರ್ ಪಕ್ಕದಲ್ಲಿ ಕೂತ್ಕೊಂಡು ಭಾಳ ತೊಂದರೆ ತೊಗೊಂಡು ಬಂದಿದ್ದಾರೆ. ಅವರು ಬಸ್ಸುಗಳು ರಶ್ ಇದ್ದರಿಂದ. ಇವರು ಡಾಕ್ಟರ್ ವಡ್ಡಗೆರೆ ನಾಗರಾಜನವರು ತುಮಕೂರು ಜಿಲ್ಲೆಯ ಕೋರಟಗೆರೆ ತಾಲೂಕಿನ ವಡ್ಡಗೆರೆಯವರು. ತಂದೆ ಹನುಮಂತಯ್ಯನವರು, ತಾಯಿ ಜನಪದ ಗಾಯಕಿ ವಡ್ಡಗೆರೆ ಕದ್ರಮ್ಮ ಇನ್ನೂ ಇದ್ದಾರೆ. ಆ ತಾಯಿ ಮಗನ ಪ್ರೀತಿ, ಪ್ರೇಮ, ವಾತ್ಸಲ್ಯವನ್ನು ನಾನು FBನಲ್ಲಿ ನೋಡಿ ಭಾಳ ಸಂತೋಷವಾಗ್ತದೆ. ಅವರು ತಮ್ಮ ತಾಯಿಯ ಕೈಯಿಂದ ಅಡಿಕೆಯಲ್ಲೇ ತಗೊಂಡು ತಿನ್ನೋದು, ನಗ್ನಗ್ತಾ ಅವರ ಪಕ್ಕದಲ್ಲಿ ಕೂಡೋದು, ತಾಯಿ ಜೊತೆಗೆ ಮಮತೆ. ಆಮೇಲೆ ಹೊಸ ಒಂದು ವಿಷಯವನ್ನು, ಒಂದು ಶಬ್ದವನ್ನು ಕನ್ನಡದಲ್ಲಿ ಸಂಶೋಧನೆ ಮಾಡಿದ್ದಾರೆ ಅವರು. ಅದು ಅವ್ರಿಗೆ ಗೊತ್ತಿದೆ ಬಹುಶಃ. ನಾವೆಲ್ಲ ಹೆಂಡತಿ ಅಂತೀವಿ. ಆದ್ರೆ ಅವ್ರ ಹೆಂಡತಿಗೆ ಫ್ರೆಂಡತಿ ಅಂತ ಕರೀತಾರೆ ಅವರು. ಇದೊಂದು ಹೊಸ ಸಂಶೋಧನೆ ಅಂತ ನನಗೆ ಅನ್ನಿಸ್ತಾ ಇದೆ. ಶಿಕ್ಷಣ ಕೊರಟಗೆರೆಯಲ್ಲಿ, ಮಧುಗಿರಿ, ತುಮಕೂರು, ಬೆಂಗಳೂರು ಹಾಗೂ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ನಮ್ಮ ಆತ್ಮೀಯ ಸ್ನೇಹಿತ ರಾಮತ್ ತರೀಕೆರೆ ಅವರ ಕೈಯಲ್ಲಿ ಅವರು PhD ಮಾಡಿದ್ದಾರೆ. ಈ PhD ನಂತರ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಜ್ಞಾನ ಭಾರತಿಯಲ್ಲಿ ಇಂಗ್ಲೀಷ್ ಸಾಹಿತ್ಯದಲ್ಲಿ ಸ್ನಾತಕೋತ್ತರ MA ಪದವೀಧರವರು. ವಿಜಯನಗರದ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಡಾಕ್ಟರ್ ರಾಮತ್ ತರೀಕೆರೆ ಅವರ ಮಾರ್ಗದರ್ಶನದಲ್ಲಿ ಕರ್ನಾಟಕ ಆದಿಜಾಂಬವ ಮಾತಂಗ ಪರಂಪರೆ ಸಾಂಸ್ಕೃತಿಕ ವಿಶ್ಲೇಷಣೆ ಎಂಬ ಸಂಶೋಧನಾ ವಿಷಯ ಎಂಬ ಸಂಶೋಧನಾ ಪ್ರಬಂಧಕ್ಕಾಗಿ PhD ಪಡೆದಿದ್ದಾರೆ. ಈಗ ಬೆಂಗಳೂರಿನಲ್ಲಿ ಒಂದು ಸರ್ಕಾರಿ ಕಾಲೇಜಿನಲ್ಲಿ ಆಂಗ್ಲ ಭಾಷಾ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರು ಅಧ್ಯಾಪಕ ವೃತ್ತಿಯ ಜೊತೆಗೆ ಸಾಮಾಜಿಕ ಹೋರಾಟ, ಸಂಶೋಧನೆ, ಸಂಘಟನೆ, ಸಂಪನ್ಮೂಲ ವ್ಯಕ್ತಿಯಾಗಿ, ಅತಿಥಿ ಉಪನ್ಯಾಸಕರಾಗಿ, ನಾಯಕತ್ವ ತರಬೇತಿ, ಪ್ರಸಿದ್ಧ ಸುದ್ದಿ ಮಾಧ್ಯಮಗಳಲ್ಲಿ ಚರ್ಚೆ, ಮುಖ್ಯ ಕಾಳಜಿಗಳು, ದಲಿತ ಚಳವಳಿ, ಅಲೆಮಾರಿಗಳ ಅವರ ಬಗ್ಗೆ ಅಭಿವೃದ್ಧಿಗಾಗಿ ಸದಾ ಹೋರಾಟ ನಿರತರು. ತಮ್ಮ ಕರಾರುವಕ್ಕಾಯದ ನಿಲುವುಗಳನ್ನು ದಿಟ್ಟತನದಿಂದ ಮಾಧ್ಯಮಗಳಲ್ಲಿ ಪ್ರತಿಪಾದಿಸ್ತಾರೆ. ಇವರು ಹಲವಾರು ಕೃತಿಗಳನ್ನು ಬರೆದರೆ. ಕೆಲವು ಮಾತ್ರ ನಾನು ನಿಮ್ಗೆ ಹೇಳ್ತಾನೆ. ಇಲ್ಲಿ ಆಸಾದಿ ಖಂಡಕಾವ್ಯ, ಗೋಸಂಗಿ ಕವನ ಸಂಕಲನ, ಬುದ್ಧನೆಡೆಗೆ ವೈಚಾರಿಕ ಲೇಖನಗಳ ಸಂಗ್ರಹ ಕಾಸಾಪದಿಂದ ಪ್ರಕಟಿತ, ಹಣತೆ ಪ್ರೊಫೆಸರ್ B ಕೃಷ್ಣಪ್ಪನವರ DSS ಪ್ರಕಟಿತ, ಬುಡುಗ ಜಂಗಮ ಸಮುದಾಯ, ಕುಲಶಾಸ್ತ್ರೀಯ ಅಧ್ಯಯನ, ಧಮ್ಮಯಾನ. ಇವರ ಹಲವಾರು ಕವಿತೆಗಳು ಮೈಸೂರು ವಿಶ್ವವಿದ್ಯಾನಿಲಯ MA ತರಗತಿಗಳಿಗೆ, ರಾಣಿ ಚೆನ್ನಮ್ಮ ವಿವಿಗೆ BA BSc BCom ತರಗತಿಗಳಿಗೆ ಹಾಗೂ ತುಮಕೂರು ವಿಶ್ವವಿದ್ಯಾಲಯದ ಪದವಿ ತರಗತಿಗಳಿಗೆ ಪಠ್ಯವಾಗಿವೆ. ತುಮಕೂರು ವಿವಿ ಹಾಗೂ ಕುವೆಂಪು ವಿವಿಯ MA ತರಗತಿಗಳಿಗೂ ತರಗತಿಗಳಿಗೂ ಸಹ ಪಠ್ಯವಾಗಿವೆ. ಪ್ರಶಸ್ತಿಗಳು: ಅಸಾದಿ ಖಂಡಕಾವ್ಯಕ್ಕೆ ರಾಜ್ಯ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಲಭಿಸಿದೆ. ರಾಜ್ಯ ಸಾಹಿತ್ಯ ಅಕಾಡೆಮಿ ಸದಸ್ಯರಾಗಿ ಇವರು ಸೇವೆ ಸಲ್ಲಿಸಿದ್ದಾರೆ. ಹಲವಾರು ಸಂಘ ಸಂಸ್ಥೆಗಳ ಶ್ರೀಯುತರಿಗೆ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿವೆ. ಇವರು ದಲಿತರಲ್ಲಿಯೇ ಪ್ರಥಮರಾಗಿ ಇಂಗ್ಲೀಷ್ ಸಾಹಿತ್ಯದಲ್ಲಿ MA ಪಡೆದ ಕೋರಟಗೆರೆ ತಾಲೂಕಿನ ಮೊದಲಿಗರು ಎನ್ನುವುದು ಒಂದು ಇತಿಹಾಸ. ಇವ್ರು ನೋಡಿದರೆ ಗೊತ್ತಾಗ್ತದೆ. ನೀವು ಎಲ್ಲಿ, ನಾನು ಭಾಳ ಜನ ಕೇಳಿದ್ರು, ಸರ್ ಕರ್ಕೊಂಬರ್ತೇವೆ ಅವ್ರಿಗೆ ಗುರ್ತು ಹೇಳ್ರಿ, ಅದೇ ಫೋನ್ ಕೊಡ್ರಿ ಅಂತ. ಏನು ಬೇಕಾಗಿಲ್ಲ, ಎಲ್ಲಿ ಕೆಂಪು ಗಿಣಿ ವಸ್ತ್ರ ಐತೈತೆ ಅವ್ರು ಹಿಡ್ಕೊಂಬರ್ರಿ ಅಂತ ಹೇಳಿ ನಾನು. ಕೆಂಪು ಗಿಣಿ ವಸ್ತ್ರ ಹಾಕಿದರೆ ಅಂದರೆ ಅವರು ಡಾಕ್ಟರ್ ನಾಗರಾಜಯ್ಯನ ಮಾತ್ರ. ಹಾಗೆ ಕೆಂಪು ಗಿಣಿ ವಸ್ತ್ರ ಅದಕ್ಕೂ ಒಂದು ಇತಿಹಾಸ ಇದೆ, ಅದನ್ನೆಲ್ಲ ಹೇಳಕ್ಕೆ ಹೋಗಲ್ಲ. ನಾನು ಇಷ್ಟು ಅವ್ರನ್ನ ಪರಿಚಯ ಮಾಡಿಕೊಳ್ಳಿಕ್ಕೆ ನನಗೆ ಸಂತಸವಾಗ್ತದೆ. ಅವರಿಗೆ ನಾನು ತುಂಬ ಹೃದಯದ ಸ್ವಾಗತ, ವಂದನೆ, ನಮಸ್ಕಾರ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಡಾಕ್ಟರ್ ವಡ್ಡಗೆರೆ ನಾಗರಾಜಯ್ಯ ಸರ್ ಅವರ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಟ್ಟಂತಹ ಕಲೀಂ ಬಾಷಾ ಸರ್ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಈಗ ಭಾರತೀಯ ಸಂವಿಧಾನದ ಅಂತರಂಗ ಮತ್ತು ಬಹಿರಂಗ
ಈ ವಿಷಯವನ್ನು ಕುರಿತು ಮಾತನಾಡ್ತಾ ಇದ್ದಾರೆ ಡಾಕ್ಟರ್ ವಡಗೆರೆ ನಾಗರಾಜಯ್ಯ ಸರ್ ಅವರು. ಆತ್ಮೇಲೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಶೇಖರಗೌಡ ಪಾಟೀಲ್ ಸರ್ ಅವರಿಗೆ ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಇಂಜಿನಿಯರ್ ಸರ್ ಆದಂತಹ ಮಲ್ಲಿಕಾರ್ಜುನ್ ಸರ್ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಪರಸ್ಪರ ಬಳಗ, ಕನ್ನಡ ಸಾಹಿತ್ಯ ಪರಿಷತ್ತು, ತಾಲೂಕು ಬಂಡಾಯ ಸಾಹಿತ್ಯ ಸಂಘಟನೆ, ಚಿಂತನ ಬಳಗ, ನಕ್ಷತ್ರ ಟಿ ವಿ ಬಳಗ, ಸಾಹಿತ್ಯ ಸಂಗಮ ಮತ್ತು ಕರ್ನಾಟಕ ಜಾನಪದ ಪರಿಷತ್ತು ಇವುಗಳೆಲ್ಲರ ಸಹಯೋಗದಿಂದ ಈ ದಿನ ಹರಿಹರಪಟ್ಟಣದಲ್ಲಿ ಕರ್ನಾಟಕ ಮರುನಾಮಕರಣಗೊಂಡ 50ರ ಸಂಭ್ರಮ, ಹಾಗೆ ಕರ್ನಾಟಕ ರಾಜ್ಯೋತ್ಸವ 67 ತುಂಬಿ 68ರ ಸಂಭ್ರಮವೂ ಕೂಡ ಇದೇ ಸಂದರ್ಭದಲ್ಲಿ ಕನ್ನಡ ಕಾವ್ಯ ಕ್ಷೇತ್ರಕ್ಕೆ ನುಡಿಕಾಣಿಕೆ ಕೊಟ್ಟಂಥ ಕವಿಗೋಷ್ಠಿ, ಕವಿತೆಗಳ ವಾಚನ ಹಾಗೂ ಸಂವಿಧಾನ, ಅಂಬೇಡ್ಕರ್ ಮತ್ತು ಸಂವಿಧಾನದ ವಿಚಾರ ಕುರಿತು, ಕನ್ನಡ ನಾಡು ನುಡಿ ಸಂಗತಿಗಳನ್ನು ಕುರಿತು ಒಂದು ರೀತಿಯ ಚಿಂತನ ಕುಲುಮೆ, ಚಿಂತನಾ ಸಮಾವೇಶ ಇಲ್ಲಿ ನಡೀತಾ ಇದೆ. ನನ್ನನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಂಥ ನನ್ನ ಹಿರಿಯ ಆತ್ಮೀಯ ಗೆಳೆಯರಾದಂಥ ಬಂಡಾಯ ಸಾಹಿತ್ಯ ಸಂಘಟನೆಯ ಮುಖ್ಯ ಕವಿಗಳಾದಂತಹ ಕಲಿಂಬಾಷ ಸರ್ ಅವರಿಗೆ ಮೊದಲು ನಾನು ವಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ನನ್ನ ಕಾರಣವಾಗಿ ಕಾರ್ಯಕ್ರಮ ತಡವಾಗಿದ್ದಕ್ಕೆ ನಿಮ್ಮಿಂದ ನಾನು ನಿಮ್ಮ ಹತ್ತಿರ ಕ್ಷಮೆಯನ್ನು ಯಾಚಿಸ್ತೇನೆ. ದಯಮಾಡಿ ಕ್ಷಮಿಸಿ. ಕ್ಷಮೆ ಕೇಳ್ತಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಹಿರಿಯರಾದ ಪ್ರೊಫೆಸರ್ ಎ ಭಿಕ್ಷಾವರ್ತಿ ಮಠ ಸರ್ ಅವರೇ, ವಿಷಯ ಪ್ರವೇಶ ಮಾಡಿ ಮೌಲಿಕವಾದಂಥ ಮಾತುಗಳನ್ನು ಹಂಚಿಕೊಂಡಂತಹ ಹಿರಿಯರಾದಂತಹ ಪ್ರೊಫೆಸರ್ ಸಿ ವಿ ಪಾಟೀಲ್ ಸರ್ ಅವರೇ, ಇಬ್ಬರು ಕೂಡ ನನ್ನ ಹತ್ರ ಫೋನ್ ಮಾಡಿ ಆಪ್ತವಾಗಿ ಮಾತಾಡಿದರು. ಮತ್ತು ನನಗೆ ಭಿಕ್ಷಾವರ್ತಿ ಮಠ ಸರ್ ಅವರು ಓದಿನಿಂದನೂ ಕೂಡ ಸ್ವಲ್ಪ ಪರಿಚಯವೂ ಕೂಡ. ಹಾಗೆ ಅತ್ಯಂತ ಪ್ರಬುದ್ಧವಾಗಿ ವಿಚಾರಗಳನ್ನು ಮಂಡನೆ ಮಾಡಿದಂತಹ ಡಾಕ್ಟರ್ ಹೊನ್ನಪ್ಪ ಸರ್ ಅವರೇ ಮತ್ತು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ನಿವೃತ್ತ ಪೊಲೀಸ್ ಆದಂತಹ ರುದ್ರಮುನಿ ಸರ್ ಅವರೇ, ನೈಕುಮಾರ್ ಅವರೇ, ಕೊಟ್ರಪ್ಪ ಅವರೇ, ಸರ್ ನಿಜಗುಣ ಸರ್ ಅವರೇ, ಪ್ರಜಾವಾಣಿಯ ಈ ಮುಖ್ಯ ವ್ಯವಸ್ಥಾಪಕರಾದಂತಹ ಪ್ರಜಾವಾಣಿ ವರದಿಗಾರರಾದಂಥ ಇನಾಯತ್ ಉಲ್ಲಾ ಅವರೇ, ಎಚ್ ಮಲ್ಲಿಕಾರ್ಜುನ ಅವರೇ, ಮಾಧ್ಯಮದ ಗೆಳೆಯರೇ, ತುಂಬ ಜನ ಇಲ್ಲಿ ಹೆಸರಿದೆ, ಎಲ್ಲರದು ಓದೋದಕ್ಕೆ ಹೋಗಲ್ಲ, ದಯಮಾಡಿ ಕ್ಷಮಿಸಿ. ಸುದ್ದಿ ಮಾಧ್ಯಮದ ಬಂಧುಗಳೇ ಹಾಗೂ ಕವಿತೆ ವಾಚನ ಮಾಡಲಿಕ್ಕೆ ಇಲ್ಲಿ ಸೇರಿರುವ ಎಲ್ಲ ಕವಿಗಳ ಸಾಹಿತ್ಯಾಸಕ್ತರೆ, ಕವಿತೆಗಳನ್ನು ಕೇಳೋದಕ್ಕೆ ನಾನು ತುಂಬ ಉತ್ಸುಕನಾಗಿದ್ದೇನೆ. ಯಾಕಂದರೆ ನಾನು ಕೂಡ ಒಬ್ಬ ಕವಿಯಾಗಿ ಕವಿತೆಗಳನ್ನು ಬರದ ಕಾರಣವಾಗಿ ಮತ್ತು ಮೊದಲನೇ ನನ್ನ ಕಾವ್ಯ ಕೃತಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯೂ ಬಂದ ಕಾರಣವಾಗಿ ಒಬ್ಬ ಕವಿಯಾಗಿ ಅತ್ಯಂತ ವಿನಯದಿಂದ ಕವಿತೆಗಳನ್ನು ಆಲಿಸೋದಕ್ಕೆ ಹೆಚ್ಚು ನಾನು ಇಷ್ಟಪಡ್ತಿದ್ದೇನೆ. ಇದು ಕರ್ನಾಟಕ 50 ಸಂಭ್ರಮ ಆದ ಕಾರಣ ಆ ನೆಪದ ಒಂದೆರಡು ಮಾತುಗಳನ್ನು ಹೊನ್ನಪ್ಪ ಸರ್ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ವಿಷಯಾತಿಕ್ರಮಣ ಇದಲ್ಲ,
ಪೂರಕವಾಗಿ ಎರಡು ಮಾತುಗಳನ್ನು ಸೇರಿಸ್ತಾ ನಾನು ನನ್ನ ಅಸಲಿ ವಿಷಯ ಪ್ರವೇಶಿಕೆಗೆ ಬರ್ತೇನೆ. ಪೂರಕ ಮಾತು, ಕರ್ನಾಟಕ ಅಂತ ನಾಮಕರಣ ಆದದ್ದು 1973 ನವೆಂಬರ್ 1. ಅದಕ್ಕಿಂತಲೂ ಪೂರ್ವದಲ್ಲಿ ಕರ್ನಾಟಕದ ಹೆಸರು ಮೈಸೂರು ರಾಜ್ಯ ಅಥವಾ ವಿಶಾಲ ಮೈಸೂರು ಅಂತ ಏನು ನಾವು ಕರಿತಾ ಇದ್ವಿ, ಅದು ನವೆಂಬರ್ 1, 1956. ಈಗಾಗಲೇ ಹೇಳಿದಂತೆ ತೆಲುಗು ಭಾಷಾಭಿಮಾನಿ ಅಮರವೀರ ಪೊಟ್ಟಿ ಶ್ರೀರಾಮುಲು ಅವರ ಆತ್ಮಾರ್ಪಣೆಯಿಂದ ಗರಿಗಟ್ಟಿಕೊಂಡಂತಹ ಭಾಷಾವಾರು ಪ್ರಾಂತ್ಯಗಳ ಒಂದು ರಚನೆ, ಒಂದು ಭಾಷಾವಾರು ಆಧಾರದಲ್ಲಿ ರಾಜ್ಯಗಳ ಪುನರ್ವಿಂಗಡಣೆ ಆಗಬೇಕು ಅನ್ನುವಂಥದ್ದೇನು ಸಂಘಟಿತವಾಗಿ ಹೋರಾಟ ಆಯಿತು, ಅದರ ಹೋರಾಟ ಆ ಗತಿಯನ್ನು ಸರ್ ಹೊನ್ನಪ್ಪ ಸರು ತುಂಬ ಚೆನ್ನಾಗಿ ಮಾತಾಡಿದರು. ಕರ್ನಾಟಕ ಅಂತ ಹೇಳಿ ಇವತ್ತೇನು 50ರ ಸಂಭ್ರಮ ನಾವು ಆಚರಣೆ ಮಾಡ್ತಾ ಇದ್ದೇವೆ, ವಿಶಾಲ ಮೈಸೂರು ಹಿಂದೆ ಇತ್ತು. ಅದಕ್ಕಿಂತನೂ ಹಿಂದಕ್ಕೆ ಹೋದರೆ ಮಹಿಷಮಂಡಲ, ಎರುಮೆಯಿನ ನಾಡು, ಎಮ್ಮೆಗಳ ನಾಡು, ಮಹಿಷಮಂಡಲ ಅನ್ನುವ ಹೆಸರಿನಲ್ಲಿ ಕನ್ನಡ ನಾಡನ್ನು ಗುರುತಿಸಲಾಗಿತ್ತು. ಅದು ರಾಜಸತ್ತೆಯ ಕಾಲ, ಇದು ಪ್ರಜಾಸತ್ತೆಯ ಕಾಲ. ಆ ರಾಜಸತ್ತೆ ಇದ್ದಂಥ ಆ ಕಾಲದಲ್ಲಿ ರಾಜ ರಾಣಿಯರ ಆಶ್ರಯದಲ್ಲಿದ್ದು, ರಾಜಾಶ್ರಯದಲ್ಲಿದ್ದು ಕವಿಗಳು ಕಾವ್ಯ ರಚನೆ ಮಾಡ್ತಾಯಿದ್ರು. ಆದರೂ ಕೂಡ ಯಾವುದೇ ರಾಜರ ರಾಣಿಯರ ಅಂಕುಶಗಳಿಗೆ, ನಿಯಂತ್ರಣಗಳಿಗೆ ಅವರು ಒಳಗಾದವರಲ್ಲ. ಅತ್ಯಂತ ಸವಿಸ್ತಾರವಾಗಿ ಮತ್ತು ಸಮಗ್ರವಾಗಿ ತಮ್ಮ ಮಾತುಗಳನ್ನು ಆಡಿರುವಂಥ ಕವಿಗಳು ಮತ್ತು ಸಂಶೋಧಕರು ಹಾಗೂ ಸಾಮಾಜಿಕ ಕಾರ್ಯಕರ್ತರಾದಂತಹ ಡಾಕ್ಟರ್ ವಡ್ಡಗೆರೆ ನಾಗರಾಜ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈಗ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಕಾರ್ಯಕ್ರಮ ಉದ್ಘಾಟಿಸಿರುವಂಥ ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಎನ್ ರುದ್ರಮುನಿ ಸರ್ ಅವರು 1-2 ನಿಮಿಷಗಳಲ್ಲಿ ಮಾತನಾಡಬೇಕು. ಮುಂದಿನ ಎಲ್ಲ ಅತಿಥಿಗಳು ಕೂಡ ದಯಮಾಡಿ ಸಮಯಕ್ಕೆ ಸಹಕರಿಸಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷರು ನಮ್ಮ ಮಾರ್ಗದರ್ಶಕರಾದಂಥ ಭಿಕ್ಷಾವರ್ತಿ ಮಠ ಸಾಹೇಬ್ರವರೇ, ಸಿ ವಿ ಪಾಟೀಲ್ರವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಸಮಯದ ಅಭಾವದಿಂದ ಎಲ್ಲರೂ ಹೆಸರಿಡಲಿಕ್ಕಾಗೋದಿಲ್ಲ. ಇಂಥ ಕಾರ್ಯಕ್ರಮಗಳಲ್ಲಿ ನಾವೆಲ್ಲರೂ ಭಾಗವಹಿಸುವುದೇ ಒಂದು ಸುದೈವ ಅಂತ ಹೇಳಿ ನಾನು ಭಾವಿಸ್ತೇನೆ. ಯಾಕಂತ ಹೇಳಿದ್ರೆ ಇಲ್ಲಿ ವಿಷಯಗಳನ್ನು ನೋಡಿದ್ರೆ ಒಂದೊಂದು ವಿಷಯನೂ ಕೂಡ ಒಂದೊಂದು ದಿವಸ ಈ ಚಿಂತನೆ ಮಾಡುವಂಥ ಒಂದು ಸಬ್ಜೆಕ್ಟ್ಸ್ಗಳಿದೆ ಅಲ್ಲಿ. ಆದರೆ ನಾವು ಟೈಮ್ ತೊಗೊಂಡಿರೋದು ಬರೀ 12:30 2:30 ತನಕ. ಹಾಗಾಗಿ ಬಹುಶಃ ಈ ಒಂದು ಚಿಂತನೆಗಳನ್ನು, ವಿಚಾರಗಳನ್ನು ಮಂಡಿಸಲಿಕ್ಕೆ ಬಹುಶಃ ಇನ್ನೂ ನಮಗೆ ಸಮಯ ಬೇಕು ಅಂತೇಳಿ ನಾನು ಭಾವಿಸ್ತೇನೆ. ಆದರೆ ಇಲ್ಲಿ ನಾವು ಸೇರಿರೋ ಎಂಥ ಮನಸ್ಸುಗಳಿದ್ದಾವೆ ಅಂದರೆ ಚಿಂತನಾಶೀಲರಾಗಿ ಬಂದಿರತಕ್ಕಂಥ ಮನಸ್ಸುಗಳಿವೆ. ಬಹುಶಃ ಇಲ್ಲೆಲ್ಲರೂ ಒಂದು ಕುಸ್ತಿ ಆಗಿದ್ದರೆ 1000 ಜನ ಸೇರ್ತಿದ್ರು. ಯಾವುದಾರ ಒಂದು ಸಮಯ ಬೇರೆ ಆಗಿದ್ದರೆ ಒಂದು 10,000 ಜನ ಸೇರ್ತಾಯಿದ್ರು. ಆದರೆ ಇಂಥ ವಿಚಾರಗಳಿಗೆ ಮಾತ್ರ ಜನ ಇಷ್ಟು ಮಾತ್ರ ಸೇರ್ತೀವಿ ಅಷ್ಟೇ. ಇದು ಈ ನಮ್ಮ ಒಂದು ವ್ಯವಸ್ಥೆಯ ಒಂದು ಸಂಕೇತ ಅಂತ ನಾನು ಭಾವಿಸ್ತೇನೆ. ಬಹುಶಃ ನಮ್ಮ ವಿಚಾರವಂತರು ಏನಿದ್ದಾರೆ ಇವರೆಲ್ಲರೂ ಕೂಡ ಅತ್ಯಂತ ಭಾಳ ವಿವರವಾಗಿ ನಮಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಈ ಸಂವಿಧಾನದ ಬಗ್ಗೆ, ಕನ್ನಡದ ಬಗ್ಗೆ, ರಾಜ್ಯೋತ್ಸವದ ಬಗ್ಗೆ, ಈ ಎಲ್ಲ ವಿಚಾರಗಳನ್ನು ನಾವು ಮಂಥನ ಮಾಡಬೇಕಾದ್ರೆ ನಾವು ತಾಳ್ಮೆಯಿಂದ ಕೂತ್ಕೊಂಡು ಕೇಳಿದಾಗ ಮಾತ್ರ ಈ ಒಂದು ಅರ್ಥ ಬರ್ತದೆ ಅಂತೇಳಿ ನಾನು ಹಾರೈಸಿ ಈ ಒಂದು ಸಭೆಯಲ್ಲಿ ನನಗೂ ಕೂಡ ಮಾತಾಡಲಿಕ್ಕೆ ಅವಕಾಶ ಮಾಡಬೇಕು. ಯಾಕಂದರೆ ಇನ್ನೂ ನಮ್ಮ ಭಿಕ್ಷಾವರ್ತಿ ಮಠ ಸಾಹೇಬರು ಮಾತಾಡೋದ್ರಿಂದ ನಾನು ಹೆಚ್ಚು ಹೊತ್ತು ಮಾತಾಡಲಿಕ್ಕೆ ಹೋಗೋದಿಲ್ಲ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿ ನನಗೂ ಒಂದು ಅವಕಾಶ ಸಿಕ್ಕಿದ್ದಕ್ಕೆ
ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಚಿರುಣಿಯಾಗಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಉದ್ಘಾಟಿಸಿ ತಮ್ಮ ಮಾತುಗಳನ್ನು ಆಡಿದಂತಹ ಎನ್ ರುದ್ರಮುನಿ ಸರ್ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿರುವಂಥ ಎಚ್ ಮಲ್ಲಿಕಾರ್ಜುನ್ ಸರ್ ಅವರು ಒಂದೆರಡು ಮಾತಾಡಬೇಕು. ಕಾರ್ಯಕ್ರಮದ ಅಧ್ಯಕ್ಷರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಇವತ್ತೊಂದು ವಿಶೇಷವಾದ ಕಾರ್ಯಕ್ರಮ. ಕರ್ನಾಟಕ ಕನ್ನಡ ಸಂವಿಧಾನವನ್ನು ಕುರಿತು ಒಂದು ಚಿಂತನೆ, ವಿಶೇಷವಾದ ಕಾರ್ಯಕ್ರಮ. ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ, ಕರ್ನಾಟಕ ಶ್ರೇಷ್ಠ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ, ಜಗತ್ತಿನಲ್ಲೇ ಶ್ರೇಷ್ಠ ಸಂಸ್ಕೃತಿ ಹೊಂದಿರತಕ್ಕಂಥ ನಾಡು ನಮ್ಮದು. ಕನ್ನಡ ಕೂಡ ಜಗತ್ತಿನಲ್ಲಿ 3ನೇ ಸ್ಥಾನವನ್ನು ಹೊಂದಿರತಕ್ಕಂಥ ಭಾಷೆ. ಸಂವಿಧಾನ ಅತ್ಯುತ್ತಮ ಸಂವಿಧಾನ ಇರೋದರಿಂದ ನಾವೆಲ್ಲರೂ ಸುಖಮಯ ಜೀವನವನ್ನು ಇವತ್ತು ನಡೆಸಲಿಕ್ಕೆ ಸಾಧ್ಯ. ಅಂಥ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿರ್ತಕ್ಕಂಥ ನಮ್ಮ ಎಲ್ಲ ಸಂಘಟನೆಗಳಿಗೆ ನಾನು ಶುಭಾಶಯಗಳನ್ನು ಕೋರ್ತಾ, ಈ ಕಾರ್ಯಕ್ರಮದಲ್ಲಿ ಭಾಳ ಅತ್ಯುತ್ತಮವಾಗಿ ಮಾತನಾಡಿದ್ದಾರೆ ಅತಿಥಿಗಳು. ನಮಗೂ ಕೂಡ ಒಂದಿಷ್ಟು ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಅನುವಾಯಿತು ಅಂತ ಹೇಳ್ತಾ, ನನಗೂ ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಮಾತನಾಡಲಿಕ್ಕೆ ಮತ್ತು ಮಾತುಗಳನ್ನು ಕೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ನನ್ನ ನಮನಗಳನ್ನು ಸಲ್ಲಿಸಿ ನನ್ನ ಮಾತುಗಳಿಗೆ ವಿರಾಮ ಸಲ್ಲಿಸ್ತಾ ಇದ್ದೇನೆ. ಮಲ್ಲಿಕಾರ್ಜುನ್ ಸರ್ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ರೇವಣಸಿದ್ದಪ್ಪ ಸರ್ ಅವರು ಒಂದೆರಡು ಮಾತಾಡಿ. ಈ ಕಾರ್ಯಕ್ರಮದ ಅಧ್ಯಕ್ಷರು ನಮ್ಮ ಗುರುಗಳಾದಂಥ ಭಿಕ್ಷಾವರ್ತಿ ಮಠವರ ಹಾಗೂ ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಕವಿಗಳೇ, ಈ ಕಾರ್ಯಕ್ರಮ ನಮ್ಮ ಗುರುಗಳು ಅವರ ವೃಂದ ಭಾಳ ಯಶಸ್ವಿಯಾಗಿ ಪ್ರತಿಯೊಂದು ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇರ್ತಾರೆ. ನಾವು ಅವರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದೇ ನನಗೊಂದು ಭಾಳ ವಿಶೇಷ, ಭಾಳ ಸಂತೋಷ. ನಾನಿವತ್ತು ಆ್ಯಕ್ಚುಲಿ ಬೇರೆ ಎಲ್ಲ ಇದರಲ್ಲಿತ್ತು, ಅವರು ಆಹ್ವಾನದ ಮೇರೆಗೆ ನಾನು ಎಲ್ಲ ಕಾರ್ಯಕ್ರಮ ಬಿಟ್ಟು ಬಂದೆ. ಈ ಕಾರ್ಯಕ್ರಮ ಬಂದಿದ್ದು ನನಗೆ ಭಾಳ ಸಂತೋಷ ಆಗಿದೆ. ಏನಂತ ಹೇಳಿದ್ರೆ ಒಳ್ಳೊಳ್ಳೆ ವಿಷಯಗಳ್ನ ಎಲ್ಲ ನಾವು ಅರ್ಥೈಸ್ಕೊಂಡಿದ್ದೀವಿ ಅಂತ ನಾನು ಸಹ ಭಾವಿಸ್ತಾ, ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಶುಭವಾಗಲಿ, ನಿಮಗೆಲ್ಲರಿಗೂ ಶುಭವಾಗಲಿ, ಒಳ್ಳೊಳ್ಳೆಯ ವಿಷಯಗಳನ್ನ ತಿಳ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಅಧ್ಯಕ್ಷರಿಗೂ, ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ, ಈ ಸಂಘದ ಎಲ್ಲರಿಗೂ ವಂದನೆಗಳನ್ನ ತರಿಸಿ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ನಿಮಗೆ ಈಗ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಸಮಾರಂಭವನ್ನು ಕುರಿತು ಮಾತನಾಡಿರುವಂಥ ರೇವಣಸಿದ್ದಪ್ಪ ಸರ್ ಅವರಿಗೆ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ಮುಖ್ಯ ಉಪನ್ಯಾಸಕರಾಗಿ ಆಗಮಿಸಿದಂಥವರಿಗೆ ಗೌರವ ಸಮರ್ಪಣೆ. ದಯಮಾಡಿ ಅವರು ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತೇನೆ. ಡಾಕ್ಟರ್ ಒಡ್ಡಗೆರೆ ನಾಗರಾಜಯ್ಯ ಸರ್ ಅವರು ದಯಮಾಡಿ ನಮ್ಮ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕು. ವಿಶೇಷ ಉಪನ್ಯಾಸ ನೀಡಿದಂಥ ಡಾಕ್ಟರ್ ಹೊನ್ನಪ್ಪನವರು ಅವರಿಗೆ ಸನ್ಮಾನ. ಈಗ ವಿಶೇಷವಾಗಿ ಜಯ ಕರ್ನಾಟಕ ಸಂಘಟನೆಯ ಅಧ್ಯಕ್ಷರಾದಂಥ ಗೋವಿಂದ್ ಅವರಿಗೆ ಗೌರವ ಸಮರ್ಪಣೆ. ಎಚ್ ಕೆ ಕೊಟ್ರಪ್ಪ ಸರ್ ಅವರು ಒಂದೆರಡು ಮಾತನಾಡಬೇಕು. ಆತ್ಮೀಯರೇ, ತಮಗೆಲ್ಲ ವಂದನೆಗಳನ್ನು ಸಲ್ಲಿಸುತ್ತಾ, ನಾನು ಈಗಾಗಲೇ ವಿಷಯಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ತಮಗೆಲ್ಲ ತಿಳಿಸಿದ್ದಾರೆ. ನಾನು ಸಂಘಟನೆ ಹಿನ್ನೆಲೆ ಒಳಗೆ ಕೆಲವೊಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಯಾಕೆಂದರೆ ಇದೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಜಯ ಕರ್ನಾಟಕ ಸಂಘದ ಅಧ್ಯಕ್ಷರಿಗೆ ಹಾಗೂ ಅವರ ಪದಾಧಿಕಾರಿಗಳಿಗೆ ನಾವು ಕರೆಸಿದ್ದೇವೆ. ಅವರಿಗೆ ಸನ್ಮಾನ ಮಾಡಬೇಕೆಂಬ ಹಿನ್ನೆಲೆಯಲ್ಲಿ ಈಗಾಗಲೇ ಸನ್ಮಾನ ಆಗಿದೆ. ಒಂದು ಹೇಳೋಕ್ಕೆ ಇಚ್ಛೆಪಡೋದೇನೆಂದರೆ, ನಮ್ಮ ಡಾಕ್ಟರ್ ಹೊನ್ನಪ್ಪನವರು ಹೇಳಿದರು, ಹೋರಾಟಗಾರರಿಗೆ ನಲಿವಿಗಿಂತ ಹೆಚ್ಚಾಗಿ ನೋವೇ ಇರ್ತವೆ ಅಂಥೇಳಿ. ಅದು ಸತ್ಯ. ಅದು ಯಾಕೆಂತಂದರೆ, ಒಬ್ಬ ಹೋರಾಟಗಾರರಿಗೆ ನೋವೇ ಹೆಚ್ಚು ನಮಗೆ ತಿಳುವಳಿಕೆ ಆಮೇಲೆ ಸ್ಥೈರ್ಯ ಕೊಡುತ್ತೆ ವಿನ ನಲಿವು ಅದನ್ನೆಲ್ಲ ಮಲಗಿಸ್ಬಿಡುತ್ತೆ. ಹಾಗಾಗಿ ಇವತ್ತು ನಾವು ವಿಶೇಷವಾಗಿ ಜಯ ಕರ್ನಾಟಕ ಸಂಘದವ್ರನ್ನ ಯಾಕೆ ಇಲ್ಲಿ ಕರೆಸಿದ್ದೇವೆ ಅಂತಂದರೆ, ಆದ್ಮೇಲೆ ನಮಗೆ ಒಂದು ಸಲ
ಚಿಂತನೆ ಮಾಡ್ತಾಯಿದ್ವಿ. ಏನು ಸಾಹಿತಿಗಳು ಅಂತಂದರೆ ಬರೇ ಕುಂತ್ಕೊಂಡು ಬರೆಯೋದು, ಮನೆಯಲ್ಲಿದ್ದ ಉಪದೇಶ ಮಾಡೋದಲ್ಲ. ಏನಾದರೂ ಸಂದರ್ಭ ಬಿತ್ತಂದರೆ ಅವ್ರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕಲ್ಲ ಅಂತ ಹೇಳಿ ಅದ್ರ ಬಗ್ಗೆ ಚಿಂತನೆ ನಡೆದಾಗ ನಮ್ಮ ಬೆನ್ನೆಲುಬಾಗಿರ್ತಕ್ಕಂಥ ಸಿ ವಿ ಪಾಟೀಲರು, ಭಿಕ್ಷಾವರ್ತಿ ಮಠ, ಹೌದು ನಾವು ಸಹಿತ ಅವ್ರ ಜೊತೆ ಕೈಗೂಡಬೇಕು. ಯಾಕೆಂತಂದರೆ ಹರಿಹರಕ್ಕೆ ಸಂಬಂಧಪಟ್ಟಂಥ ಹೋರಾಟ ಏನಿದೆಯಲ್ಲ, ರಸ್ತೆ ಆಗಿರ್ಬೋದು, ಇದು ಒಳಚರಂಡಿ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಬೇಕು, ಇಂಥ ವಿಷಯದಲ್ಲಿ ಸಹಿತ ಸಾಹಿತ್ಯರು ಸಹಿತ, ಸಾಹಿತ್ಯ ಆಸಕ್ತರು ಸಹಿತ ಅದರಲ್ಲಿ ಇನ್ವಾಲ್ವ್ ಆಗಬೇಕು ಅನ್ನೋ ಒಂದು ಹಿನ್ನೆಲೆ ಒಳಗೆ ಮಾತಾಡ್ತಿದ್ರು. ಆ ಸಂದರ್ಭದಲ್ಲಿ ಹೋರಾಟ ಜಯ ಕರ್ನಾಟಕ ಸಂಘಟನೆಯಿಂದ ಏನು ಮಾಡ್ತಾಯಿದ್ರು ಅವರಿಗೊಂದು ಬೆಂಬಲ ಕೊಡಬೇಕು. ಯಾಕೆಂದರೆ ಆ ಬೆಂಬಲದ ಹಿನ್ನೆಲೆ ಒಳಗೆ ಅವರು ಇನ್ನೂ ಹೊರಪಗೊಂಡು ಹೆಚ್ಚು ಕೆಲಸ ಮಾಡಲಿ. ಸಂದರ್ಭ ಬಿತ್ತು ಅಂದರೆ ಅವ್ರ ಜೊತೆಗೂ ನಾವು ಧರಣಿ ಕುಂತ್ಕೊಳ್ಳೋಣ ಅಂತ ಆಲೋಚನೆ ಮಾಡೋ ಸಂದರ್ಭದಲ್ಲಿ ನಾವು ಗುರುವಾರ ಮನವಿ ಕೊಡಬೇಕು ಅಂತಂಥೇಳಿ ಆಲೋಚನೆ ಮಾಡಿದ್ವಿ. ಆದರೆ ಅದಕ್ಕಿಂತ ಮುಂಚಿತವಾಗಿ ಆ ಒಂದು ಏನು ಹಳೆ ಪಿ ಬಿ ರಸ್ತೆಯಲ್ಲಿದೆ 250 ಮೀಟ್ರು, ಅದು ಸ್ವಲ್ಪ ಈಗಾಗಲೇ ರಸ್ತೆ ನಡೀತಿದೆ. ಸುಮಾರು 6-7 ವರ್ಷದಿಂದ ನೆನೆಗುದಿಗೆ ಬಿದ್ದಂಥ ಒಂದು ಕಾಮಗಾರಿ ಜಯ ಕರ್ನಾಟಕ ಸಂಘದವರು ಹೋರಾಟ ಮಾಡಿದರು. ಅದಕ್ಕೆ ಭಾಳಷ್ಟು ಜನ ಮಾಡಿರ್ಬೋದು, ಆದರೆ ಬೆನ್ನೆಲುಬಾಗಿ ನಿಂತಿದ್ದು ಜಯ ಕರ್ನಾಟಕ. ಒಂದು ಸತ್ಯ ಏನು ಅಂತಂದರೆ, ಹೋರಾಟಕ್ಕೆ ಬೆಂಬಲ ಕೊಡೋಕ್ಕೆ ಸಾಧ್ಯ ಆದರೆ ಬೆಂಬಲ ಕೊಡಬೇಕೇ ವಿನ ಕಾಲಿಲ್ಲ ಅಂತ ಕೆಲಸ ಮಾಡಬಾರ್ದು. ಯಾಕೆಂತಂದರೆ ಇವತ್ತು ಹೋರಾಟಗಾರರು ಯಾವಾಗ ಇದಾಗ್ತಾರೆ ಅಂತಂದರೆ ಅಂಥ ಸಂದರ್ಭ ಬಂದಾಗ ನಿರಾಶೆಗೊಳ್ತಾರೆ. ಆದರೆ ಏನು ಜಯ ಕರ್ನಾಟಕ ಸಂಘದ ಅಧ್ಯಕ್ಷರೇನಿದ್ದಾರೆ ಅವ್ರಿಗೆ ಜಾತಿ ಬಲ ಇಲ್ಲ, ಹಣದ ಬಲ ಇಲ್ಲ. ಅವ್ರಿಗೇನಾದರೂ ಬಲ ಇತ್ತು ಅಂತಂದರೆ ಆ ಸಂಘಟನೆ ಬಲದಿಂದ ಅವರೊಂದು ಹೋರಾಟ ಮಾಡಿದರು. ಆ ವ್ಯಕ್ತಿಗೆ ನಮಗೆ ಬಹಳ ಖುಷಿ ಆಗ್ತಾಯಿದೆ. ಈಗ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಹಿರಿಯ ಸಾಹಿತಿಗಳಾದಂಥ ಪ್ರೊಫೆಸರ್ ಎಚ್ ಎ ಭಿಕ್ಷಾವರ್ತಿ ಮಠ ಸರ್ ಅವರು ತಮ್ಮ ಅಧ್ಯಕ್ಷೀಯ ಮಾತುಗಳನ್ನು ಆಡಬೇಕು ಅಂತ ವಿನಂತಿಸ್ತಾರೆ. ಪರಸ್ಪರ ಬಳಗ, ಕನ್ನಡ ಸಾಹಿತ್ಯ ಪರಿಷತ್ತು, ಇನ್ನು ಹಲವಾರು ಕನ್ನಡ ಪರ ಸಂಘಟನೆಗಳು ಹಮ್ಮಿಕೊಂಡಿರ್ತಕ್ಕಂಥ ಕರ್ನಾಟಕ ಸುವರ್ಣ ಸಂಭ್ರಮ ಈ ವೇದಿಕೆ ಮೇಲೆ ಆಶ್ರಯ ಇರ್ತಕ್ಕಂಥ ನನ್ನೆಲ್ಲ ಆತ್ಮೀಯ ಗಣ್ಯಮಾನ್ಯರೇ ಮತ್ತು ಕನ್ನಡ ಅಭಿಮಾನಿಗಳೇ ಮತ್ತು ಮಾನ್ಯರೇ, ಸಮಯದ ಅಭಾವ, ಹೆಚ್ಚು ಮಾತಾಡೋ ನನ್ನ ಸ್ವಭಾವ, ಆದರೂ ಕನ್ನಡಮ್ಮನ ಪ್ರಭಾವ ನಿಮ್ಮೆಲ್ಲ ಇರಲಿ ಅಂತ ಹೇಳ್ತಾ 2 ಮಾತುಗಳಲ್ಲಿ ನನ್ನ ಮಾತನ್ನು ಮುಗಿಸ್ಬಿಡ್ತಾನೆ. ಎರಡು ಅಂದ್ರೆ ಒಂದು 4 ಆಗ್ಬೋದು ಅಥವಾ 3 ಆಗ್ಬೋದು. ಅವ್ರು ಬೆಳಕು ಬೇಕು, ನಮ್ಮ ಸ್ವಂತ ಪ್ರತಿಭೆನೇ ಬೇಕಾಗತ್ತೆ. ಅವ್ರು ಹೇಳ್ದಂಗೆ ಇರೋಕ್ಕಾಗೋದಲ್ಲ. ಈ ಶತಮಾನ ಭಾಳ ವಿಚಿತ್ರವಾದ ಶತಮಾನ. ಇನ್ನು ಕೇವಲ 10 ವರ್ಷಗಳಲ್ಲಿ ನಮ್ಮನ್ನು ನೋಡಿ ಜನ ನಗ್ತಾ ಇದಾರಲ್ಲ, ನಮ್ಮ ಮನೆ IT ಸ್ಟೂಡೆಂಟ್ಸ್ ನಗ್ತಾ ಇದ್ದಾರೆ. ನಾವು ಎಂಥ ಶತಮಾನ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದುಬಿಡ್ತೀವಿ. ಈಗ ನಮ್ಮ ಮನೆ ಕೈಯಾಗಿ ಬಂದುಬಿಟ್ಟತ್ತೆ. ಏನಾದರೂ ಒಂದು ಕ್ವಶನ್ ಕೇಳಿದ್ರೆ 10 ಆನ್ಸರ್ ಬರ್ತವೆ. ಒಂದು ಸಿನಿಮಾ ಹಾಡ್ತಿದ್ದೆ, ಲೀಲಾವತಿ ಸತ್ತಾಗ ಹಳೇ ಸಿನಿಮಾದೊಂದು ಹಾಡು ತೆಗೆದೆ, ಓಲ್ಡ್ ಪೊಯಮ್ಸ್ ಬೈ ಲೀಲಾವತಿ ವಿತ್ ರಾಜ್ಕುಮಾರ್ ಅಂತ ತೆಗೆದ್ರೆ ಲೀಲಾವತಿ ಓಸು ಬಂದುಬಿಟ್ಟು ಅದ್ರಾಗ ಆಕೆ ಹುಟ್ಟಿದ್ದು ಸತ್ತದ್ದು ಎಲ್ಲ ಬಂದುಬಿಡ್ತಾನೆ. ಬೇಕಾಗಿದ್ದಲ್ಲ, ಅದು ತೋರಿಸ್ಬಿಡ್ತೈತೆ ಅದನ್ನೆಲ್ಲ. ಆ ರೀತಿ ನಮ್ಮ ಮೈಂಡನ್ನು ಸ್ಟಡಿ ಮಾಡ್ತೈತಿ. ಈಗ ಮೊಬೈಲ್ ನಮ್ಮ ಮೈಂಡ್ ಸ್ಟಡಿ ಮಾಡ್ತೈತಿ. ಈಗ ನಿಮ್ಮ ಬ್ರೈನಿಗೆ ಏನಂತ ಸ್ಟಡಿ ಮಾಡ್ತೈತಿ. ಒಂದು ಕಾಲ ಬರ್ಬೋದು, ಯಾವ ಕ್ಲಾಸ್ ರೂಮ್ ಇಲ್ಲ, ಯಾವ ಟೆಕ್ಸ್ಟ್ ಬುಕ್ ಇಲ್ಲ, ಯಾವ ಗುರು ಇಲ್ಲ, ಯಾವ ಶಿಷ್ಯನ ಇಲ್ಲ, ಎಲ್ಲವೂ ಲ್ಯಾಪ್ಟಾಪ್ನಾಗ ಸಹಿತ ನಿಮ್ಮ ಇದ್ರಾಗ ಸಿಗುತ್ತೆ. ಒಬ್ರಿಗೊಬ್ರು ಮಾತೇ ಇಲ್ಲ ಅನ್ನೋ ರೀತಿಯಲ್ಲಿ ವಿಜ್ಞಾನ ನಾಗಾಲೋಟ್ನ ಹೋಗ್ತದೆ. ಆವಾಗ ಎಲ್ಲಿ ಬುದ್ಧ, ಎಲ್ಲಿ ಬಸವಣ್ಣ, ಎಲ್ಲಿ ಅಂಬೇಡ್ಕರ್, ಎಷ್ಟು ನಾವು ಬಳಸಬೇಕು ಅಂತಕ್ಕಂಥ ಪ್ರಜ್ಞೆ ಇರಬೇಕು. ಅವ್ರು ಔಟ್ಡೇಟೆಡ್ ಅಲ್ಲ. ಎಲ್ಲಿ ಯಾರನ್ನು ಎಷ್ಟು ಬಳಸಬೇಕು, ನಮ್ಮ ಜೀವನವನ್ನು ಹೇಗೆ ಅರಳಿಸ್ಬೇಕು, ಇದನ್ನೇ ಅಂಬೇಡ್ಕರ್ ಬರ್ತಾರೆ. ಕೊನೆಯ ಒಂದು ಮಾತನ್ನು ಹೇಳ್ತಾನೆ, ಐ ಆಮ್ ನಾಟ್ ದ ಫೈನಲ್ ಮ್ಯಾನ್ ಟು ಕಮೆಂಟ್ ಆನ್ ದಿಸ್ ಕಾನ್ಸ್ಟಿಟ್ಯೂಷನ್. ಇಟ್ ಈಸ್ ಮೈ ಸಿನ್ಸಿಯರ್ ಎಫರ್ಟ್, ಆನೆಸ್ಟ್ ಎಫರ್ಟ್. ನೋಡಿ, ಪ್ರಾಮಾಣಿಕವಾಗಿ ಬರೆದಿಟ್ಟದಾನೆ. ಈಗ ಅದರಲ್ಲಿ ಏನಾದರೂ ಬದಲಾವಣೆ ಆಗಿದ್ದರೆ 3 ತತ್ವಗಳ ಮೇಲೆ ಕಣ್ಣಿಟ್ಕೊಂಡು ಬದಲಾವಣೆ ಮಾಡಬೇಕು. ಏನು ಹೇಳ್ತಾ 3 ಬದಲಾವಣೆ ಮಾಡೋಂಗಿಲ್ಲ. ಈಕ್ವಾಲಿಟಿ, ಫ್ರೆಟರ್ನಿಟಿ, ಲಿಬರ್ಟಿ ಆ್ಯಂಡ್ ಸೋಷಿಯಲ್ ಜಸ್ಟಿಸ್. ನೋಡಿ, ಏನೇನೋ ಅಕ್ಷರಗಳು ಬರ್ಬೋದು, ಕನ್ನಡ ಬರೋದು. ಕನ್ನಡದಲ್ಲಿ ಅನೇಕ ಬದಲಾವಣೆ ಆದವು ನಿಜ. ಆದ ಮೂಲ ಸ್ಟ್ರಕ್ಚರ್ ಅದಾವಲ್ಲ, ಆ ಸ್ಟ್ರಕ್ಚರ್ ಬದಲಾವಣೆ ಮಾಡೋಕ್ಕೆ ಬರೋಲ್ಲ. ಹಂಗೆ ನಾವು ಕನ್ನಡನ ಉಳಿಸ್ಬೇಕಾಗತ್ತೆ, ಬೆಳೆಸ್ಬೇಕಾರೆ. ಇನ್ಫ್ಲುಯೆನ್ಸ್ ನಮ್ಮ ಮೇಲೆ ಬೇಕಾಗಿ ಆಗ್ತಿರ್ತವೆ. ಡೈಲಿ ಈಗಿನ ವಿಜ್ಞಾನದ ವಿದ್ಯಾರ್ಥಿಗಳಾಗಲಿ, ಯಾವುದೇ ಕಲಾ ವಿದ್ಯಾರ್ಥಿಗಳಾಗಲಿ, ನಾವು ವಿಜ್ಞಾನದ ಒಂದು ದೊಡ್ಡ ನೆರಳಿನಲ್ಲಿ ಬಂದ್ಬಿಟ್ಟವೆ. ಈಗ IT ಬಂದ್ಬಿಟ್ಟವೆ. ಆದ್ದರಿಂದ ಅಂಬೇಡ್ಕರ್ ಚಿಂತನೆಗಳೇನಲ್ಲ, ಅವ್ರು ಹೇಳಿದ ವೈಚಾರಿಕ ಚಿಂತನೆ ಐತಲ್ಲ, ಯಾವ್ದು ಇರ್ತದೆ ಅದು ಯಾವಾಗಲೂ ನಿಜವಾಗಿ
ಅದು ಜೀವಂತ ಇರುತ್ತೆ, ವೈಚಾರಿಕ ಇದು ಜೀವಂತ ಇರುತ್ತೆ. ಅಂಬೇಡ್ಕರ್ ಎಲ್ಲಿ ತನಕ ನಾವು ಜೀವಂತವಾಗಿ ಇಡ್ತೀವಿ ಅವ್ರನ್ನ, ಅಲ್ಲಿ ತನಕ ಜೀವಂತ. ನಾವೇ ಜೀವಂತ ಇಲ್ಲ ಅಂದ್ರೆ ಅಂಬೇಡ್ಕರ್ ಹೆಂಗೆ ಜೀವಂತ ಆಗ್ತಾನೆ? ನಾವೇ ಜೀವಂತ ಇಲ್ಲ ಅಂದ್ರೆ ಬಸವಣ್ಣ ಹೆಂಗೆ ಜೀವಂತ ಆಗ್ತಾನೆ? ಗಾಂಧೀಜಿ ಹೆಂಗೆ ಜೀವಂತ ಆಗ್ತಾನೆ? ಕೆಲವ್ರು ನಮ್ಮ ಪಾಲಿಗೆ ಸತ್ತಾರ ಅಂತ ತಿಳ್ಕೊಂಡ್ಬಿಡ್ತಾರೆ. ನಾವು ಸತ್ತು ಹೋಗಿರ್ತೇವೆ. ಆದ್ದರಿಂದ ಅವ್ರು ಎಷ್ಟು ಬೇಕೋ ಅಷ್ಟನ್ನು ಬಳಸ್ಕೋಬೇಕು ಮತ್ತು ನಾವು ಬೆಳಿಬೇಕು. ಅವ್ರು ನಮ್ಮ ಬೇರುಗಳಲ್ಲಿ ಇರಬೇಕು, ಹೊಸತನಕ್ಕೆ ನಾವು ತೆರೆದಿಡ್ಬೇಕು. ಆದ್ದರಿಂದ ಈಗ ನಾವು ಜಾತ್ಯತೀತವಾಗಿ ವಿಚಾರ ಮಾಡಿದ್ರೆ ಮಾತ್ರ ನೀವು ಬದುಕ್ತೀರಿ. ಈಗ ನಾವು ಮತಾತೀತವಾಗಿ ಮಾತಾಡಿದ್ರೆ ಮಾತ್ರ ನಾವು ಬದುಕ್ತೇವೀಗ. ಮತ್ತು ದೇಶಾತೀತವಾಗಿ ಮಾತಾಡ್ಬೇಕಾಯ್ತು ಈಗ. ಅದಕ್ಕೆ ಕುವೆಂಪುರ ಹಿಂದೆ ಎಲ್ಲಾದರೂ ನೀರು ಎಂತಾದರೂ, ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಜನ ದೇಶ ಬಿಟ್ಟು ಹೋಗ್ತಾರೆ, ಹೊಟ್ಟಿ ಪಾಡಿಗೆ ಎಲ್ಲೆಲ್ಲೋ ಬದುಕ್ತಾರಂತೆ. ಎಂದೆಂದಿಗೂ ಕನ್ನಡವಾಗಿರುತ್ತೆ. ಯಾಕಂದರೆ ಕನ್ನಡ ಕೇವಲ ಒಂದು ಭಾಷೆ ಅಲ್ಲ, ಕನ್ನಡ ಕೇವಲ ಒಂದು ಭಾಷೆ ಅಲ್ಲ, ಅದೊಂದು ಬದುಕು. ನಾಗರಾಜ್ನವ್ರಿ ನಿಮಗೇನು ಹೇಳೋದೇ ಇಲ್ಲ, ನೀವು PhD ಮಾಡಿ. ಕನ್ನಡ ಅನ್ನೋದೊಂದು ಬದುಕು, ಬದುಕು ಅಂತ ಒಂದು ನಂಬಿಕೆ, ನಂಬಿಕೆ ಅನ್ನೋದು ಸಂಸ್ಕೃತಿ, ಒಂದು ಮಾತಾಡುವ ರೀತಿ, ಇವೆಲ್ಲ ಕನ್ನಡ ಅಂತಕ್ಕಂಥದ್ದು ಒಂದು ಸಂಸ್ಕೃತಿ, ಕನ್ನಡ ಒಂದು ಪರಂಪರೆ, ಕನ್ನಡ ಒಂದು ಪ್ರಜ್ಞೆ ನನ್ನ ದೃಷ್ಟಿಯಲ್ಲಿ. ಅದೊಂದು ಪ್ರಜ್ಞೆನೇ ನನ್ನ ದೃಷ್ಟಿಯಲ್ಲಿ. ಆದ್ದರಿಂದ ಈ ಒಂದು ಪರಂಪರೆ ಪ್ರಜ್ಞೆ ಹಿನ್ನೆಲೆಯಲ್ಲಿ ನಾವು ಅಂಬೇಡ್ಕರ್ನೂ ಉಳಿಸ್ಕೋಬೇಕು, ಬಸವಣ್ಣನೂ ಉಳಿಸ್ಕೋಬೇಕು, ವಾಟ್ ಎವರ್ ದಟ್ ಕಮ್ಸ್. ನೋಡಿ, ವೇದದಲ್ಲಿ ಒಂದು ಮಾತು ಬರುತ್ತೆ, ಋಗ್ವೇದದಲ್ಲಿ ಮೊದಲೇ ಮಂತ್ರ ಅದು, ಲೆಟ್ ದ ನಾಲೆಜ್ ಕಮ್ ಫ್ರಮ್ ಆಲ್ ಡೈರೆಕ್ಷನ್ಸ್ ಇನ್ ದ ಯೂನಿವರ್ಸ್ ಅಂತ. ಇದು ಎಂಥ ಮಾತು ಹೇಳ್ಯಾರ ನೋಡಿ ಅವರು, ಋಷಿಮುನಿಗಳೆಲ್ಲ. ಅವ್ರಿಗೆ ಜಾತಿ ಇತ್ತ, ಮತ ಇತ್ತ, ಏನಿತ್ತು? ಅಡಿವೆಯಲ್ಲಿ ಗಡ್ಡಿ ಅನಿಸ್ತಿಂದ ಓಡಾಡೋರು. ಜ್ಞಾನವು ಎಲ್ಲ ದಿಕ್ಕಿನಿಂದ ನನಗೆ ಬೆಳೆಯಲಿ, ಅದರಿಂದ ನಾನು ಬೆಳೆಯಲಿ ಅಂತ. ನೋಡಿ, ಇದು ಮೊದಲೇ ಮಂತ್ರ ಋಗ್ವೇದ ಅಂತಂದು ಜ್ಞಾನ ಎಲ್ಲಿಂದ ಬರಲಿ ಅಂತ. ಇದನ್ನೇ ಅಂಬೇಡ್ಕರ್ ತಿಳ್ಕೊಂಡದ್ದು, ಇದನ್ನೇ ಬುದ್ಧ ಅರ್ಥ ಮಾಡ್ಕೊಂಡದ್ದ. ಬುದ್ಧನು ಕೂಡ ಹಿಂದೂ ಧರ್ಮದ ಒಂದು ಪರಿಶುದ್ಧತೆಗೇ ಹೋರಾಟ ಮಾಡಿದ್ದು. ಏನು ಹಂಗದು, ಏನು ಕೆಟ್ಟೋಯ್ತು ಹಿಂದೂ ಧರ್ಮದಲ್ಲಿ? ವರ್ಣಾಶ್ರಮ ಪದ್ಧತಿ, ನಾ ಮೇಲು ನೀನು ಕೇಳು, ಹುಟ್ಟತ್ತೆ ನಾನು ಶ್ರೇಷ್ಠ ಅವರು ಕನಿಷ್ಠ ಅನ್ನೋ ಜಾತಿ ಪದ್ಧತಿ ಐತಲ್ರಿ, ಅಪಾಯಕಾರಿ ಅದು. ನೋಡಿ, ಅಂಬೇಡ್ಕರ್ ವಿರೋಧಿಸಿದ್ದು ಜಾತಿ ಪದ್ಧತಿಯನ್ನು, ಧರ್ಮವನ್ನಲ್ಲ. ಧರ್ಮ ಲಂಡನೋ ಎಂದು ಹೋರಾಟಗಾರನಲ್ಲ ಅಂತ ಅಂಬೇಡ್ಕರ್ ಬರ್ತಾರೆ. ಭಾಳ ಜನ ಇತ್ತೀಚಿನ ಅರೆಬೆರೆ ಬುದ್ಧಿಜೀವಿಗಳು ಸುಮ್ಮನೆ ಬೈತಿರ್ತಾರೆ. ಅಂಬೇಡ್ಕರ್ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡೋದು, ರಾತ್ರಿ ಹೊತ್ತು ಕುಡ್ಕೊಂತ ಕೂತ್ಕೊಂಬಿಡೋದು. ಒಂದು ನಾವು ನೆನಪಿಡ್ಬೇಕು, ಅಂಬೇಡ್ಕರ್ನ ಏನಾರು ನಿಜವಾಗಿ ಫಾಲೋ ಮಾಡ್ಬೇಕಂದ್ರೆ ಎಲ್ಲ ಈ ತರುಣರಾಗಲಿ ಯಾರಾಗಲಿ, ಅಂಬೇಡ್ಕರ್ ವಾದಿಗಳಾಗಲಿ ಅಥವಾ ಬಸವಣ್ಣವಾದಿಗಳಲ್ಲಿ 2 ಚಟಗಳನ್ನು ಬಿಡ್ಬೇಕು ನಾವು ಬುದ್ಧಿಜೀವಿಗಳು, ಸಾಹಿತಿಗಳು. ಏನೋ ಕುಡಿಯೋದು, ಸಿಗರೇಟ್ ಸೇರೋದು. ಅಂಬೇಡ್ಕರ್ ತಮ್ಮ ಜೀವನದಲ್ಲಿ ಒಂದು ದಿವಸ ಸಿಗರೇಟ್ ಸೇರಲಿಲ್ಲ. ಅಂಬೇಡ್ಕರ್ ಒಂದು ಜೀವನದಲ್ಲಿ ಮದ್ಯಪಾನ ಮಾಡಲಿಲ್ಲ. ಐ ಥಿಂಕ್ ಐ ಆಮ್ ರೈಟ್, ಯಾಕಂದ್ರೆ ನಾನು ಓದಿದ್ದೆ ಸೇರ್ತೀನಿ. ಇವೆರಡೂ ಗುಣಗಳನ್ನು ಬಿಟ್ಟರೆ ಅಷ್ಟರ ಮಟ್ಟಿಗೆ ಅಂಬೇಡ್ಕರ್ ಆತ್ಮಕ್ಕೆ ಶಾಂತಿ ಸಿಗುತ್ತೆ, ಅಷ್ಟರ ಮಟ್ಟಿಗೆ ದೇಶ ಉದ್ಧಾರ ಆಗುತ್ತೆ. ಎಷ್ಟು ಜನ ಜನಾಂಗ ನಮಗೆ ಒಳ್ಳೆ ಉದಾಹರಣೆ ಕೇಳ್ತಾರೆ, ಒಳ್ಳೆ ಉದಾಹರಣೆ ಸಿಗ್ತಾ ಇಲ್ಲ ಸರ್ ನಮ್ಮ ಗುರುಗಳು ನಮಗೆ ಅಂತಾರೆ ಅವರು. ಈಗ ಭಾಳ ತಮಾಷೆ ಹೇಳ್ತದೆ ನಮ್ಮ ಫ್ರೆಂಡು, ಸರ್ ಟೀಚರ್ಸ್ಗೆ ಚೀಟಿ ಹೊಡೆದು ಕರ್ತಾನೆ ಟೀಚರ್ಸ್ನ. ಯಾಕಂದ್ರೆ ಸರ್ ಇರೋದು ಹಂಗೆ ಟೀಚರ್ಸ್ ಅಂದ್ರೆ ಲೆಕ್ಚರ್ಸ್. ಈಗ ಅವ್ರು ಹೇಳ್ತಾಯಿದ್ರು, ಎಂಥ ಒಂದು ಹಳ್ಳಿಯಲ್ಲಿ ಉದಾಹರಣೆಯನ್ನು ನಮ್ಮ ಮಲ್ಲಿಕಾರ್ಜುನ ಹೇಳ್ತಾ ಇದ್ದ, ಇಲ್ಲಿ ಕವಿ ಮಲ್ಲಿಕಾರ್ಜುನ ಅದಾರೆ ಸರ್, ನಾನು ಬಿಟ್ಟರೆ ಎಕ್ಸ್ಪೀರಿಯನ್ಸ್ ಒಂದು ಬರೀಯಪ್ಪ ಅಂತಂದೆ. ಎಷ್ಟು ಕೆಟ್ಟೋಗ್ಯಾರ ನಮ್ಮ ಎಷ್ಟು ಅಂತಂದರೆ, ಅವರು ವಿದ್ಯಾರ್ಥಿಗಳು ಹೆಂಗಿರ್ಬೇಕು, ತಮ್ಮ ಚಟಾತಿ ಹೆಂಗಿರ್ಬೇಕನ್ನೋದು ಗೊತ್ತಿಲ್ಲ ಅವರಿಗೆ. ಸಿಗರೇಟ್ ಸೇದೋದು, ಕುಡಿಯೋದು, ಅದಕ್ಕೆ ಶಿಳ್ಳು ಹೊಡೆದು ಟೀಚರ್ಸ್ ಕರೀತಾರೆ ಅಂತ ಅಂದ್ಬೇಕಾದ್ರೆ ಟೀಚರ್ಸ್ ಎಷ್ಟು ಕೊಟ್ಟಾರ, ಎಷ್ಟು ಕೆಟ್ಟೋಗ್ಯಾರ. ಬರಲ್ಲ ಎಲ್ಲರೂ ಒಂದೇ ಮಾತ್ರಪ್ಪ, ಇಬ್ಬರು ಕುಡಿಯೋದಂತ, ಇಬ್ಬರು ಫ್ರೆಂಡ್ಸಪ್ಪ. ಇದು ಫ್ರೆಂಡ್ಶಿಪ್ ಬರೋದು ಏನೈತಲ್ಲ, ಭಾಳ ಅಪಾಯಕಾರಿ ಹೆಜ್ಜೆ ಇಟ್ಟು ಅಂಬೇಡ್ಕರ್ನೂ ಹಾಳು ಮಾಡ್ತದೆ, ಬಸವಣ್ಣನೂ ಹಾಳು ಮಾಡ್ತದೆ, ಎಲ್ಲರೂ ಹಾಳು ಮಾಡ್ಕೊಂಡು ಒಟ್ಟು ಸಂಸ್ಕೃತಿ ಏನು ಹೇಳಿದಲ್ಲ, ಸಂಸ್ಕಾರ, ಸಂಸ್ಕೃತಿ, ಶಿಕ್ಷಣ ಅಂದರೆ ಇದು ಅವ್ರು ಹೇಳಿದ್ದು. ಏನು ಚೆನ್ನಾಗಿ ಬೈತಾರೆ ಅವಾಗ, ನೀವೆಲ್ಲ ದಲಿತರು ಓದಿಕೊಂಡು ಸ್ವಾರ್ಥಿಗಳಾಗ್ತದಾರೆ ಅಂತ ಅಂಬೇಡ್ಕರ್ ಅವಾಗ ಹೇಳಿದರು. ನೀವು ಮಾಡ್ಕೊಂಬಿಟ್ರಿ, ನಿಮ್ಮ ಸಮಾಜಕ್ಕೆ ನೀವೇನು ಕೊಟ್ಟಿರಿ ಕೊಡಿ. ಅಂಬೇಡ್ಕರ್ ಯಾಕೆ ಓದ್ತಿ ಅಂತ ಕೇಳಿದ್ರೆ ಏನು ಉತ್ತರ ಕೊಟ್ಟರು ಗೊತ್ತಾ? ಅವ್ರ ಬಗ್ಗೆ ಹೇಳ್ತಾ ಹೋದ್ರೆ ನನಗೆ ಅವ್ರ ಲೈಫ್ ಹಿಸ್ಟ್ರಿ ನನಗೆ ಮನೇಲಿ ಮಾಡಲ್ಲ. ಏನು ಯಾಕೆ ಓದ್ತಿ ಅಂತ ಕೇಳಿದರೆ ನಾವೇನು ಹೇಳ್ತೇವೆ, IAS ಆಗಬೇಕು, BS ಆಗಬೇಕು, ಕೆಲಸಕ್ಕೆ ಹೋಗ್ಬೇಕು, ಮದುವೆ ಮಾಡ್ಕೋಬೇಕು, ಈಗಂತ ಫಾರಿನ್ ಚಿಂತೈತೆ, ಅಲ್ಲಿ ಹೋಗ್ಬೇಕು, ಅಲ್ಲೇ ಸೆಟ್ಲ್ ಆಗ್ಬೇಕು ಅಂತ ಚಿಂತಿದೆ. ಅಂಬೇಡ್ಕರ್ ಯಾಕೆ ಓದ್ತಿ ಅಂತ ಕೇಳಿದ್ರೆ, ನನ್ನ ಜನಾಂಗದ ಬಗ್ಗೆ ತಿಳುವಳಿಕೆ ಕೊಡಲಿಕ್ಕೆ, ನನ್ನ ಜನಾಂಗವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ದೇಶವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಅವ್ರಿಗೊಂದು ಏನಾದರೂ ಒಂದು ಸಹಾಯ ಮಾಡಲಿಕ್ಕೆ ನಾವು ಓದ್ತಾನೆ ಹೊರತು ನನ್ನ ಸಲುವಾಗಿ ಅಲ್ಲ ಅಂದ ಅಂಬೇಡ್ಕರ್. ಇಂಥ ಮಾತನ್ನು ಹೇಳಿದಂಥ ವ್ಯಕ್ತಿ, ಮಗ ಸತ್ತರು ಗೊತ್ತಿಲ್ಲಂತ ಅವನ ಹೆಂಡತಿ ಗೊತ್ತು ವಿಷಯನ ತಿಳಿಸ್ತಕ್ಕಂಥ ವ್ಯಕ್ತಿ, 3 ಗಂಡು ಮಕ್ಕಳು ಸತ್ತು ಹೋಗ್ತಾರೆ, ಒಬ್ಬ ಮಗಳು ಸತ್ತು ಹೋಗ್ತಾಳೆ, ಎಲ್ಲ ಸತ್ತರು ಕೊಡೋದು ಅವನಿಗೆ ಬರೇ ದೇಶ, ಇಲ್ಲಿರ್ತಕ್ಕಂಥ ಅಸ್ಪೃಶ್ಯರು, ಇದು ಅವ್ರಿಗೆ ಕಾಡ್ತೈತೆ ಭಾಳ. ಈಗಂತೂ ಅಸ್ಪೃಶ್ಯರು ದೂರ ಆಗಿಬಿಟ್ರೆ, ಈಗ ಎಲ್ಲರಿಗೂ ಮೀಸಲಾತಿ ಬೇಕು, ಅಸ್ಪೃಶ್ಯರು ಮಾತ್ರ ಮೀಸಲಾತಿ ಇಲ್ಲ. ಎಲ್ಲ ಈ 4,000 6,000 ಜಾತಿಗಳಲ್ಲಿ ಯಾರ ಬಗ್ಗೆ ಇವರು ಅಂಬೇಡ್ಕರ್ ಹೋರಾಡಿದ್ರು ಅವ್ರು ಹಾಗೇನೆ ಅದ. ಅಸ್ಪೃಶ್ಯ ಆಗಿನ ಕಾಲದಲ್ಲಿ ಗಿರಿಜನರು, ಹರಿಜನರು ಅಲ್ವಾ, ಅದಕ್ಕೋಸ್ಕರ ಅವ್ರಿಗೆ ಗಲಾಟೆ ಇತ್ತು ಗಾಂಧೀಜಿಗೆ. ಅವರಿಗೆ ನೀನೊಬ್ಬ ಮೋಸಗಾರ ಅಂತ ಯಾಕಂತಂತಂದರೆ, ಪ್ರಾಕ್ಟಿಕಲ್ ಏನು ಮಾಡ್ತೀನಿ, ನೀನೊಬ್ಬನ ಹರಿಜನ ಮನೆಯಾಗಿ ಇಟ್ಕೊಂಡ್ಬಿಟ್ರೆ, ಒಬ್ಬ ಹರಿಜನ ಹೆಣ್ಮಗಳು ಲಕ್ಷ್ಮಿ ಅಂತ ಇಟ್ಕೊಂಡ್ರು ಗಾಂಧೀಜಿಯವ್ರ ಮನೆಯೊಳಗೆ ಕೆಲಸಕ್ಕೆ.
ಅದಕ್ಕೂ ದೊಡ್ಡ ಗಲಾಟೆ ಆ ಕಾಲದಲ್ಲಿ ಅಲ್ವಾ? ಹಾಗೆಲ್ಲ ಆಗೋದಲ್ಲ ಗಾಂಧೀಜಿ. ನೀನು ಅದೊಂದು ಪ್ರಾಕ್ಟಿಕಲ್ ತರ್ಬೇಕು ನೀನು. ಎಷ್ಟು ಜನ ಕಾಂಗ್ರೆಸ್ರ ಮನೆಗೆ ಅದಾರ, ಎಷ್ಟು ಜನ ಕಾಂಗ್ರೆಸ್ ಲೀಡರ್ಸ್ ಹಿಂಗೆ ಮಾಡ್ತಾರೆ. ಕಾಂಗ್ರೆಸ್ನೆಲ್ಲ ಇವ್ರ ಮೇಲೆ ಸಿಟ್ಟು ಬಂದ್ಬಿಟ್ಟು ಅಂಬೇಡ್ಕರ್ ಮೇಲೆ. ಅಂದರೆ ಆ್ಯಕ್ಚುಲ್ ಪ್ರಾಕ್ಟಿಕಲ್ ಏನು ಮಾಡ್ತೀಯ ಅಂತ ತೋರಿಸ್ಕೊಡು. ರಾಜಕೀಯವಾಗಿ ಏನಾದ್ರು ಸಂವಿಧಾನ ಮಾಡ್ತದೆಯಾ, ಚಿಂತನೆ ಮಾಡ್ತದೆಯಾ, ಕಾಂಗ್ರೆಸ್ ಹಂಗೆ ಅದಾರ ಅಂಥೇಳಿ. ಅದೆಲ್ಲ ನೋಡಪ್ಪ ಸರಿ ಆಗತ್ತೆ ಅಂತಂದರು, ಏನೋ ಒಳ್ಳೇದಾಗತ್ತೆ ಅಂತ. ಸೊ ಇಷ್ಟು ಅಂಬೇಡ್ಕರ್ ಓದಿದ್ದು ಯಾವುದಕ್ಕೂ ಅಂತಂದ್ರೆ ಸಮಾಜ ಜಾಗೃತಿಗಾಗಿ, ದೇಶದ ಜಾಗೃತಿಗಾಗಿ. ಐ ಆಮ್ ದ ಫಸ್ಟ್ ಇಂಡಿಯನ್, ಐ ಆಮ್ ದ ಲೆಸ್ಟ್ ಇಂಡಿಯನ್, ಐ ಆಮ್ ಎವರ್ ದ ಇಂಡಿಯನ್. ಲಾಸ್ಟ್ ಒಂದು ಮಾತು ಹೇಳ್ಬಿಡ್ತಾನೆ, ದೇಶಭಕ್ತಿ ಹೇಗಿತ್ತು ಅನ್ನೋ ಬಗ್ಗೆ ಪ್ರಶ್ನೆ ಮಾಡೋಂಗಲ್ಲ. ಅವರು ಸಂವಿಧಾನವನ್ನು ಪ್ರೆಸೆಂಟ್ ಮಾಡ್ತಾರೆ, ಅವ್ರ ಭಾಷಣದಲ್ಲಿ ಹೇಳ್ತಾರೆ. ಅವರೆಲ್ಲ ಕೇಳಿದಾಗ ಅಕಾರ್ಡಿಂಗ್ ಟು ಅಂಬೇಡ್ಕರ್ ಟೆಲ್ ಮಿ, ಈಸ್ ಇಟ್ ರಿಲಿಜನ್ ಫಸ್ಟ್ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಫಸ್ಟ್ ಅಂತ ಕೇಳ್ತಾರೆ. ಯಾವ ಧರ್ಮ ಮುಖ್ಯನೋ ನಮಗೆ ಇವ್ರು ಹೇಳಿದಾರೆ, ರಾಜ್ಯಾಂಗ ಭಾಳ ಮುಖ್ಯ, ಪಂಚಾಂಗ ಅಲ್ಲ ಅಂಥೇಳಿ. ಎಂಥ ಮಾತನ್ನು ಹೇಳ್ತಾರೆ ಗೊತ್ತಾ? ಇನ್ನೂ ಚೆನ್ನಾಗಿ ಹೇಳ್ತಾರೆ ಅವರು. ಅಂಬೇಡ್ಕರ್ ಭಾಳ ನಗನಗ್ತಾ ಹೇಳ್ತಾರೆ. ಅವರೆಲ್ಲರೂ ಪ್ರಶ್ನೆ ಕೇಳ್ತಾರೆ, ನಿನಗೆ ಧರ್ಮ ಮುಖ್ಯನೋ ದೇಶ ಮುಖ್ಯನಪ್ಪ ಅಂತ. ಅವ್ರು ಅಂತಾರೆ ದೇಶ ಮುಖ್ಯ, ದೇಶ ಮುಖ್ಯ, ಧರ್ಮ ನಂತರ ಎಲ್ಲ ಹೇಳ್ತಾರೆ. ಅಂಬೇಡ್ಕರ್ ಎಂಥ ಉತ್ತರ ಕೊಡ್ತಾರೆ ನಾವು ನೆನ್ಪಿಡ್ಬೇಕಿಲ್ಲ. ಅಂಬೇಡ್ಕರ್ ಹೇಳ್ತಾರೆ, ನನಗೆ ಭಾರತವೇ ದೇಶ, ಭಾರತವೇ ಧರ್ಮ, ಭಾರತವೇ ಎಲ್ಲ ಅಂದ್ಬಿಡ್ತಾರೆ. ನಾನು ಬುದ್ಧ ಅಂತ ಹೇಳಿಕೆಲಿಲ್ಲ ಅಲ್ಲಿ ಅವರು. ನೋಡಿ, ಮನೆಗೆ ಇಟ್ಕೊಳಪ್ಪ ನಿಮ್ಮ ಧರ್ಮ ಕರ್ಮನ, ಹೊರಗೆ ಹಾಕ್ತಿರ್ತೀಯ. ಈಗ ಹೊರಗೆ ಬಂದು ಕೈ ಇಷ್ಟೆಲ್ಲ ಆಗಿರೋ ಸಮಸ್ಯೆ. ಧರ್ಮ ಕರ್ಮಗಳು ಹೊರ ಬಂದು ರಾಜ ಹಾರಿಸ್ತಾವೆ. ಅದಕ್ಕೆ ನಮ್ಮ ದೇವರು, ನಮ್ಮ ಧರ್ಮ ಒಳಗಿದ್ದ ಚಲೋ, ಹೌದಾ? ಹೊರಗೆ ಬರಬಾರ್ದು. ಸಾರ್ವಜನಿಕ ಬದುಕೇ ಬೇರೆ. ಈ ವೈವಿಧ್ಯತೆ ಐತಲ್ಲ ಈ ದೇಶದ ಒಂದು ದೊಡ್ಡ ಶಕ್ತಿ. ಆ ವೈವಿಧ್ಯತೆನೋ ಇವ ನಮ್ಮವ ಐತಲ್ಲ, ಆ ಒಂದು ದೊಡ್ಡ ಶಕ್ತಿ ನಾವು ಪ್ರಜ್ಞಾಪೂರ್ವಕವಾಗಿ ಬರಬೇಕು. ಇವತ್ತಿನ್ನೂ ಕೂಡ ಹಳ್ಳಿಯಲ್ಲಿ ಆಗಲಿ, ಇಲ್ಲೇ ಸಿಟಿಯಲ್ಲೇ ಆಗಿ ನಾವು ಉಪಜಾತಿಗಳ ಮನೆಗೆ ಹೋಗಿ ಊಟ ಮಾಡೋದಲ್ಲ. ಕರ್ನಾಟಕ ಬಿಟ್ಬಿಡ್ರಿ, ಉಪಜಾತಿಗಳ ಮನೆಗೆ ಹೋಗಿ ಊಟ ಮಾಡೋದಲ್ಲ ನಾವು. ಲಿಂಗಾಯತರೊಳಗೆ 83 ಜಾತಿ ಅದಾವೆ ನಾಗರಾಜ್ನವ್ರ. ನಾವು ಜಂಗಮರು, ಹೌದಾ? ಜಂಗಮರು ಜಾತಿನೇ ಇಲ್ಲ, ವಿಷಯ ಬೇರೆ. ಆದ್ರೆ ನಮ್ಮ ಜಾತಿ ಅಂತ ಮಾಡ್ಕೊಂಡು ನಾವು ಯಾವ್ದು ಅವ್ರ ಮನೆಗೆ ಹೋಗಿರಲ್ಲ ನೀವು ಊಟಕ್ಕೆ, ನಮ್ಮ ಮನೆಗೆ ಬರಬೇಡ್ರಿ ನಾಳಿದ್ದು ಅನ್ನೋರದಾರ ಹಳ್ಳ್ಯಾಗ. ಅಂದರೆ ಅವ್ರಿಗೆ ಬಸವಣ್ಣ ಅಂದ್ರೆ ಒಂದು ಎತ್ತಾಗೈತಿ, ಬಸವಣ್ಣ ಗೊತ್ತೇ ಇಲ್ಲ ಅವ್ರಿಗೆ ಪಾಪ. ನಾವು ಎತ್ತ ಮಾಡಿ ಅವ್ನು ಹಾಕಿ ಕದಬು ಬಿಡ್ತೇವೆ. ಇದು ಎಂಥ ವಿಪರ್ಯಾಸ. ಲಿಂಗಾಯತರಿಗೆ ಬಸವಣ್ಣ 1000 ವರ್ಷ ಆಯ್ತು, ಗೊತ್ತಾಗಿಲ್ಲ. ಅಂಬೇಡ್ಕರ್ ನೀವು ಹೋಗಿ ಕೇಳಿದೆ, ಅಂಬೇಡ್ಕರ್ ಏನು ಗೊತ್ತ? ಇಲ್ಲೇ ಹೋಗಿದ್ದು ನಾವು ಶಿವಪುರ ಇದ್ದಾಗಿಲ್ಲೇ ಹರಿಜನ ಕೇಳಿ ಹೋಗಿದ್ದೆ. ಅವು ಕುಡ್ಕೊಂಬಂದಾನ, ಮಾತಾಡಿ ಸ್ವಾಮಿ ಏನು ಮಾತಾಡ್ರಿ, ನಾವು ಅಂಬೇಡ್ಕರ್ ಬಂದು ಕಾಯಿ ಬಿಡಕ್ಕೆ ಬಂದವಿ ಅಂತ. ಶಿವಪ್ಪ ಸಿಟ್ಟು ಬಂದ್ಬಿಡ್ತೀವಿ. ಶಿವಪ್ಪರ MLA ಇದು ಲೇ ಮಂಗ್ಯನ ಮಗ, ನೀವು ತಿಳ್ಕೊಬೇಕಲ್ಲೇ ಅವ್ನು ಹೊರ ಹಾಕ್ಲಿ ಹಿಡ್ದ ಅಂತಂದು ಶಿವಪ್ಪನವರು. ಅವ ಕಾಯಿ ಹೊಡ್ಕೊಂಡು ಕುಂಕುಮ ಚೋಗ ಅಂಬೇಡ್ಕರ್ ಫೋಟೋಕ್ಕೆ ಯಾವ್ದು ಬೇಡ ಅಂತಂದು ಅಂಬೇಡ್ಕರ್ ಅದನ್ನ ಮಾಡಕ್ಕೆ ಬಂದ. ಇದು ವಿಪರ್ಯಾಸಗಳು. ಇದಕ್ಕೆ ನಾವು ಅವ್ರು ಬೈಬೇಕಾ? ಇಲ್ಲ. ಶಿಕ್ಷಣ ವ್ಯವಸ್ಥೆ ಸರಿಯಿಲ್ಲ, ಅವರಿಗೆ ತಿಳುವಳಿಕೆ ಹೇಳ್ತಕ್ಕಂಥ ಮೇಷ್ಟು ಸರಿಯಿಲ್ಲ. ಪುಸ್ತಕಗಳಿದ್ದರೆ ಈಗಂತ ಬಂದ್ಬಿಡ್ತು NEP ಬಂದ ಮೇಲೆ ಇವನ್ನ ಯಾವ ಓದೋಕ್ಕೆ ಅವಕಾಶ ಇಲ್ಲ. ಭಾಳ ನೋವಿನ ಸಂಗತಿ. ಆದ್ದರಿಂದ ಇವತ್ತಿನ ಸಂದರ್ಭದಲ್ಲಿ ಇಷ್ಟು ಕಿಂಚಿತ್ತು ವಿಷಯಗಳನ್ನು ನಮ್ಮ ತಲೆಗೆ ಹಾಕಿರಲ್ಲ ಸರ್. ಇದಕ್ಕೆ ಒಂದು ಪ್ರೇರಣೆ ಅಂತಂದ್ರೆ ದಯವಿಟ್ಟು ನೀವೆಲ್ಲರೂ ನನಗೆ ಅನಿಸೋ ಮಟ್ಟಿಗೆ ಸ್ವಲ್ಪ ಪುಸ್ತಕ ಓದ್ರಿ, ಕನ್ನಡ ಪುಸ್ತಕ ಓದ್ರಿ. ಅಂಬೇಡ್ಕರ್ ಪುಸ್ತಕ ಬಂದು ಒಂದು ಸಣ್ಣ ಪುಸ್ತಕ ಮನೆಗೆ ಇಟ್ಟರೆ ನಿಮ್ಮ ಜೀವನ ಸಾರ್ಥಕಪ್ಪ. ನೀವು ಓದ್ಲಿಕ್ಕೆ ಸಿಗ್ತಿಲ್ಲ, ಮಕ್ಕಳು ಓದ್ಸಾಯ್ತವೆ. ಆದ್ದರಿಂದ ನಾವು ಮನೆಯಲ್ಲಿ ಒಂದು ಸಣ್ಣ ಪುಸ್ತಕ 20 ರೂಪಾಯಿ, 30 ರೂಪಾಯಿ, 100 ರೂಪಾಯಿ ಕೊಟ್ಟರೆ ಸಾಕು. ಆ ಪುಸ್ತಕ ನೋಡೋದಲ್ಲ ನಾವು. ಅದು ಭಾಳ ನೋವಿನ ಸಂಗತಿ. ನಿಮಗೆ ಗೊತ್ತೈತೆ, ಅಂಬೇಡ್ಕರ್ ಅವರು ಎಂದೂ ಲೈಬ್ರರಿ ಪುಸ್ತಕದ ಓದ್ಯಾರಲ್ಲ, ಕೊಂಡು ಓದಾರ ಅವರು. ಒಂದೇ ರೂಮ್ನಲ್ಲಿ ಬದುಕಿದವರು, ಗಂಡ ಹೆಂಡತಿ ಮಕ್ಕಳಿಂತ ಬಡತನದಲ್ಲಿ. ಅವ್ರ ಅಪ್ಪ ಸತ್ವಾಲ್ ಸಿಂಗ್ ಅಂತ ಇದ್ದಿರ್ತಾರಲ್ಲ, ಅವರು ಬಂಗಾರ ಒತ್ತಿಟ್ಟು ಪುಸ್ತಕ ತಂದು ಕೊಡ್ತಾರೆ ಮಕ್ಕಳಿಗೆ. ಎಷ್ಟು ಜನ ಅವ್ರು ಹೇಳ್ರಿ. ಒಬ್ಬ ಸಿಪಾಯಿ ಇದ್ದಾನವನು. ಎಂತೆಂಥ ವ್ಯಕ್ತಿತ್ವರೇ ಅವರೆಲ್ಲ. ಪುಸ್ತಕ ಓದು. ಗಾಂಧೀಜಿಗೆ ಅವನಿಗೆ ದೊಡ್ಡ ಗಲಾಟೆ ಆಗುತ್ತೆ. ಗಾಂಧೀಜಿ ಒಂದು 10 ನಿಮಿಷ ಬಾರಪ್ಪ ಅಂತ ಬರ್ತಾರ್ತಾರೆ. ಮಿಸ್ಟರ್ ಗಾಂಧಿ, ಅವ್ರು ಎಂದೋ ಮಹಾತ್ಮ ಇಲ್ಲ, ಮಿಸ್ಟರ್ ಗಾಂಧಿ ಡೋಂಟ್ ವೇಸ್ಟ್ ಮೈ ಟೈಮ್ ಅಂತಾರೆ. ಅದಕ್ಕೆ ಡೋಂಟ್ ವೇಸ್ಟ್ ಮೈ ಟೈಮ್ ಅಂದ್ರೆ ಅರ್ಥ ಏನು ಹೇಳ್ರಿ? ವೇರ್ ಆರ್ ಯು ಗೋಯಿಂಗ್ ಅಂತ ಕೇಳ್ತಾರೆ. ಐ ಆಮ್ ಗೋಯಿಂಗ್ ಟು ಮೈ ಲೈಬ್ರರಿ ಅಂತಾರೆ. ನಾ ಮಹಾತ್ಮ ಗಾಂಧಿ ಕರೀತಾನೆ ಲೈಬ್ರರಿ ಅಂತ ಹೋಗ್ತಾನಂತ. ಟೈಮ್ ಅದು ಗೊತ್ತಾಯ್ತು. ಅದಕ್ಕೆ ನಾ ಅಂತಾರೆ ಅವರು, ಇಲ್ಲ ನಾನು ಪುಸ್ತಕ ಓದಿದೆ, ಅನ್ಫಿನಿಶ್ಡ್ ಪುಸ್ತಕ ಓದಿದೆ, ನೀನು ಏನದು ಹೇಳಿಬಿಡಪ್ಪ ಅಂತಾರೆ. ಪುಸ್ತಕ ಓದೋ ಹುಚ್ಚು. 60,000 ಪುಸ್ತಕಗಳಿದ್ದು ಅವ್ರ ಹತ್ರ. ಎಷ್ಟು ಜನ ನಮ್ಮ ಮನೇಲಿ ಮೇಷ್ಟ್ರ ಮನೇಲಿ 10 ಪುಸ್ತಕ ಅದಾವೆ ಹೇಳ್ರಿ. ಯಾವ ದಲಿತರ ಮೇಲೆ ಅಂಬೇಡ್ಕರ್ ಪುಸ್ತಕ ಇಟ್ಟಾರೆ ಹೇಳ್ರಿ. ನೋವಿನ ನಮ್ಮನ್ನು ನಾವು ಆತ್ಮವಿಮರ್ಶೆ ಮಾಡಿಕೆ 60,000 ಪುಸ್ತಕಗಳನ್ನು ಅಂಡರ್ಲೈನ್ ಮಾಡಿ ಓದ್ತಿದ್ರು ಅವರು. ಹಗಲು ರಾತ್ರಿ ಓದೋರು. ಅಂಥ ವ್ಯಕ್ತಿ ನಮಗೆ ಪ್ರೇರಣೆ ಆಗ್ಬೇಕು. ಆ ಒಂದು ಪ್ರೇರಣಾಪೂರ್ವಕ ಕಾರ್ಯಕ್ರಮದ ನಾನು ಭಾವಿಸ್ತಾ, ಕನ್ನಡಕ್ಕೆ ಏನು ಮಾಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಹೋರಾಡೋದು ಬೇಕಾಗಿಲ್ಲ. ಕನ್ನಡ ಮಾತಾಡಿದ್ರೆ ಸಾಕಷ್ಟು. ಅದಕ್ಕೇನು ದೊಡ್ಡ ಸೇವೆ ಅಲ್ಲ. ಕನ್ನಡ ಮಾತಾಡ್ರಪ್ಪ. ಕನ್ನಡ ಗೊತ್ತಿದ್ದ ಜೊತೆ ಮಾತಾಡ್ರಿ, ಗೊತ್ತಿಲ್ಲ ಜೊತೆ ಅವ್ರ ಭಾಷೆ ಮಾತಾಡ್ರಿ. 10 ಭಾಷೆಗಳ ಕಲಿತಷ್ಟು ಪಾಠ. ಒಬ್ಬ ಕವಿ ಹೇಳ್ತಾನೆ, 10 ಭಾಷೆಗಳ ಕಲಿತಷ್ಟು ಪಾಠ, ಕನ್ನಡ ಮಾತ್ರ ಮರೆಯಬೇಡ, ಏಕೆಂದರೆ ಕನ್ನಡ ಧಾರವಾಡ ಪೇಡ ಅಂತ ಹೇಳ್ತಾ ನಾನು ಮಾತಾಡಿ.
ಪ್ರೊಫೆಸರ್ ಎಚ್ ಎ ಭಿಕ್ಷಾವರ್ತಿ ಮಠ್ ಸರ್ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ. ನವರತ್ನ ಜ್ಯುವೆಲರ್ಸ್, ತೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ, ಸಾಂಪ್ರದಾಯಿಕ ವಿನ್ಯಾಸದ BIS ಹಾಲ್ಮಾರ್ಕ್ ಆಭರಣಗಳು, ಮುಖ್ಯ ರಸ್ತೆ, ಹರಿಹರ. ಕಳೆದ 40 ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬೊಂಗಾಳೆ ಸ್ಟೀಲ್ ಟ್ರೇಡರ್ಸ್ ಈಗ ನಾವು ಹರಿಹರದ ಪ್ರಮುಖ ಇಂಡಸ್ಟ್ರಿಯಲ್ ಸಪ್ಲೈಯರ್ ಆಗಿದ್ದೇವೆ. ಇಂದೇ ಭೇಟಿ ಕೊಡಿ. ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ. ಬೊಂಗಾಳೆ ಸ್ಟೀಲ್ ಟ್ರೇಡರ್ಸ್, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ, ಬೊಂಗಾಳೆ ಬಿಲ್ಡಿಂಗ್, ಹರಿಹರ.